ಬಾಯಿ ಹಲ್ಲಿನಂತೆ, ಹಾವಾಡಿಗನ ಕೈ ನಾಲಿಗೆಯಂತೆ. ಕಾಯವ ಹಿಡಿದಿರಬೇಕಯ್ಯ, ಒಡಲವಧೂತರು ನಾವಲ್ಲ ನೀವಲ್ಲ, ಒಡಲ ಅರಿತವನೇ ನಿಜ ಶರಣ ಕಾಣ ಕೂಡಲ ಸಂಗಮದೇವ. ಹೇಳ್ರಿ. ಕಳಬೇಡ, ಕೊಲಬೇಡ, ಹುಸಿಯನುಲಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪರಬೇಡ, ತನ್ನ ಬಣ್ಣಿಸಬೇಡ, ಇದಿರೆ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನುಡಿಸುವ ಪರಿ. ಸರ್ವಜ್ಞ ಎಂಬುವನು ಗರ್ವದಿಂದ ಆದವನೇ, ಸರ್ವರಗೊಳಗೊಂದೊಂದು ನುಡಿಗೊಳಿತು ಆದ ಪರ್ವತವೇ ಸರ್ವಜ್ಞ. ಕೃಷ್ಣಾಯ ವಾಸುದೇವಾಯ ಹರೇ ಪಂಬಾಪನೆ ಪನಕಃ ಕೇಶನಾಸಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣ ಗೋವಿಂದ ಹರಿ ಮುರಾರಿ, ಹೇ ನಾಥ ನಾರಾಯಣ ವಾಸುದೇವ. ಶ್ರೀಕೃಷ್ಣ ಗೋವಿಂದ ಹರಿ ಮುರಾರಿ, ಹೇ ನಾಥ ನಾರಾಯಣ ವಾಸುದೇವ. गणाधीश जो ईश सर्व गुणांचा, मुळारंभ भारंभ तोरी गुणांचा, मुळा शारदा तो कोरी व वाचा, गमुपंत आनंद या राघवाचा. मना सज्जना भक्ती पंचे जिजावे, तरी श्री हरी पाविजेतो स्वभावे. जनी निंदते सर्व भावे करावे, प्रभाते मनी राम चिंती तजावे. पुढे वैकरी राम आदी वदावा, सदाचार हा थोड सांडून येतो. जनी तोषितो मानवी धन्य होतो, मना वासना दुष्ट कामान ये रे. मना सर्वता पाप बुद्धी नको रे. ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ ಮಾತು ಮಾನಂಗಳ ದಾತ ಮೀರಿದ ಸಾತಿಶಯದ ನೀರು ಪಾದಿಕ ನಿರ್ಮಲ. ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ ಶಿವಧರ್ಮನಾಳವೆಂತೆಂಬ ಕಂಬದ ಮೇಲೆ. ಸುವೆ ಕರುದಯಾಬ್ಜ ಪಣತೆಯೋಳು ಸವೆಯದ ಸದ್ಭಕ್ತಿ ರಸತೈಲ ತೀವಿದ ಪರಿಮಳ ಕಳೆಯಂಬ ಭಕ್ತಿ ಬಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ. ಮುಸುಕಿದ ವಿಷಯ ಪತಂಗ ಬಿದ್ದುರುಳೆತ ಮಸಬುದ್ಧಿ ಎಂಬ ಕತ್ತಳೆಯಳಿಯೇ. ಮಸಗಿ ಸುಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯ ಕಾಳಿಕೆ ದೋರ್ಪದನುಪಮ. ಜ್ಯೋತಿ ಬೆಳಗುತ್ತಿದೆ ವಿಮಲ ಪರ, ಜ್ಯೋತಿ ಬೆಳಗುತ್ತಿದೆ. ಪ್ರಣವಾಕಾರದ ಗುಣ ರುಮುಟ್ಟದ ಗಣಿನೇತೀತಾಂತ ವನೆ ತೋರುವ ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ಎನಿಸುವ ಶಂಭು ಲಿಂಗವೇ ತಾನಾದ. ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿ. ಮೇಲೆ ಗೂಡಿಗೇನು ಬೆಲೆ ಇದೆ, ಹೃದಯ ಪ್ರೀತಿ ತೊರೆದ ಮೇಲೆ, ಹೃದಯ ಪ್ರೀತಿ ತೊರೆದ ಮೇಲೆ ಮನಕ್ಕೆ ಶಾಂತಿ ಎಲ್ಲಿದೆ, ಮನಕ್ಕೆ ಶಾಂತಿ ಎಲ್ಲಿದೆ. ಹಕ್ಕಿಗೂಡು ಬಿಟ್ಟ ಮೇಲೆ ಗೂಡಿಗೇನು ಬೆಲೆ ಇದೆ, ಹೃದಯ ಪ್ರೀತಿ ತೊರೆದ ಮೇಲೆ, ಹೃದಯ ಪ್ರೀತಿ ತೊರೆದ ಮೇಲೆ
ಮನಕ್ಕೆ ಶಾಂತಿ ಎಲ್ಲಿದೆ, ಮನಕ್ಕೆ ಶಾಂತಿ ಎಲ್ಲಿದೆ. ನನ್ನದೇನು ನಿನ್ನದೇನು ಯಾರದೇನು ಜಗದಲ್ಲಿ, ನನ್ನದೇನು ನಿನ್ನದೇನು ಯಾರದೇನು ಜಗದಲ್ಲಿ. ಪ್ರೀತಿ ಪ್ರೇಮ ಒಂದೇ ಸಿರವು, ಪ್ರೀತಿ ಪ್ರೇಮ ಒಂದೇ ಸಿರವು. ನೀತಿ ಬಾಳ್ವೆ ಬಾಳ್ವೆವು, ನೀತಿ ಬಾಳ್ವೆ ಬಾಳ್ವೆವು. ಹಕ್ಕಿಗೂಡು ಬಿಟ್ಟ ಮೇಲೆ ಗೂಡಿಗೇನು ಬೆಲೆ ಇದೆ. ಹೃದಯ ಪ್ರೀತಿ ತೊರೆದ ಮೇಲೆ, ಹೃದಯ ಪ್ರೀತಿ ತೊರೆದ ಮೇಲೆ ಮನಕ್ಕೆ ಶಾಂತಿ ಎಲ್ಲಿದೆ, ಮನಕ್ಕೆ ಶಾಂತಿ ಎಲ್ಲಿದೆ. ನವ ವಸಂತ ಕಳೆದ ಮೇಲೆ ಕೂಗುದೇನು ಕೋಗಿಲೆ, ನವ ವಸಂತ ಕಳೆದ ಮೇಲೆ ಕೂಗುದೇನು ಕೋಗಿಲೆ. ನೀರು ಬತ್ತಿದಾಗ ಮೀನು, ನೀರು ಬತ್ತಿದಾಗ ಮೀನು ಸಾಯುವುದೇನು ಸಾಯುವುದೇ, ಸಾಯುವುದೇನು ಸಾಯುವುದೇ. ಹಕ್ಕಿಗೂಡು ಬಿಟ್ಟ ಮೇಲೆ ಗೂಡಿಗೇನು ಬೆಲೆ ಇದೆ. ಹೃದಯ ಪ್ರೀತಿ ತೊರೆದ ಮೇಲೆ, ಹೃದಯ ಪ್ರೀತಿ ತೊರೆದ ಮೇಲೆ ಮನಕ್ಕೆ ಶಾಂತಿ ಎಲ್ಲಿದೆ, ಮನಕ್ಕೆ ಶಾಂತಿ ಎಲ್ಲಿದೆ. ನನ್ನ ನೀನು ತೊರೆದ ಮೇಲೆ ಮನಕ್ಕೆ ಶಾಂತಿ ಎಲ್ಲಿದೆ, ನನ್ನ ನೀನು ತೊರೆದ ಮೇಲೆ ಮನಕ್ಕೆ ಶಾಂತಿ ಎಲ್ಲಿದೆ. ಅಂತುರೇಶ ನೀನು ಬರೆದು, ಅಂತುರೇಶ ನೀನು ಬರೆದು ನನಗೆ ಸ್ವರ್ಗ ಸಿಗುವುದೇ, ನನಗೆ ಸ್ವರ್ಗ ಸಿಗುವುದೇ. ಹಕ್ಕಿಗೂಡು ಬಿಟ್ಟ ಮೇಲೆ ಗೂಡಿಗೇನು ಬೆಲೆ ಇದೆ. ಹೃದಯ ಪ್ರೀತಿ ತೊರೆದ ಮೇಲೆ, ಹೃದಯ ಪ್ರೀತಿ ತೊರೆದ ಮೇಲೆ ಮನಕ್ಕೆ ಶಾಂತಿ ಎಲ್ಲಿದೆ, ಮನಕ್ಕೆ ಶಾಂತಿ ಎಲ್ಲಿದೆ. ನಮಸ್ಕಾರ, ಧನ್ಯವಾದ. ವೇದಿಕೆ ಮೇಲೆ ಕೂತ್ಕೊಂಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಗ್ರಾಮದ ವತಿಯಿಂದ ಜಾತ್ರಾ ನಿಮಿತ್ತವಾಗಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಇವರ ಮೊದಲನೇದಾಗಿ ಇವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಎರಡನೆಯದಾಗಿ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಮೂರನೇದಾಗಿ ಸಂಗಮೇಶ್ ಬೆರಾದಾರ್, ಭಾಳ ಜನ ಅವ್ರಿಗೆ ನೋಡಲಿಲ್ಲ, ಅವರು ಇದೇ ಊರಿನವರು. ಮುಂದೆ ಅವರು ಬೆಂಗಳೂರಿಗೆ ಹೋಗಿ ಅವರು ಸೆಟ್ಲ್ ಆದರು. ನಮ್ಮೂರಿನಲ್ಲಿ ಗುರಣಗೌಡ ಪಾಟೀಲ್ ಅಂಥೇಳಿ ಭಾಳ ಬಿರಾದಾರ್, ಭಾಳ ಅತ್ಯಂತ ಪ್ರತಿಷ್ಠಿತ ವ್ಯಕ್ತಿ. ಅವರ ಮೊಮ್ಮಗ ಇವತ್ತು ಸಂಗರಾಜ್ ಬಿರಾದಾರ್ ಇವತ್ತು ನಮ್ಮ ಊರಿನ ಜಾತ್ರೆಗೆ ಬಂದಿದ್ದಾರೆ. ಅವ್ರ ಬಗ್ಗೆನೂ ಮುಂದೆ ನಾನು ತಿಳಿಸ್ಕೊಂಡಿದ್ದೀನಿ. ಮೊದಲನೇದಾಗಿ ಸನ್ಮಾನ ಶ್ರೀಯುತ ಭೀಮಣ್ಣ ಕೌಲಿಯವರಿಗೆ ಸನ್ಮಾನವನ್ನು ನಾವು ಮಾಡ್ತಾಯಿದ್ದೀವಿ. ಯಾವುದೇ ಒಂದು ಸನ್ಮಾನವನ್ನು ಮಾಡಬೇಕಾದ್ರೆ ಆ ವ್ಯಕ್ತಿಯ ಹಿಂದೆ ಇವತ್ತು ಸನ್ಮಾನವನ್ನು ಮಾಡಬೇಕಾದ್ರೆ ಅವರ ಕೆಲವು ವಿಶೇಷತೆಯನ್ನು ಒಂದು 2-3 ನಿಮಿಷಗಳಲ್ಲಿ ನಾನು ಯಾಕೆ ಅವರಿಗೆ ಸನ್ಮಾನವನ್ನು ಮಾಡಬೇಕಂತ ಹೇಳಿದ್ರೆ, ಮೊದಲನೇದಾಗಿ ಅವರು ತಮ್ಮ ಜೀವನದಲ್ಲಿ ಒಂದು ಸಿದ್ಧಾಂತವನ್ನು ಇಟ್ಟುಕೊಂಡು ಬದುಕಿದಂಥ ಮನುಷ್ಯ. ವಿಶೇಷವಾದ ಸಂಗತಿಯನ್ನು ತಮ್ಮ ಕಣ್ಮುಂದಿಟ್ಟುಕೊಂಡು ಅವರ ಸಾಧನೆಯನ್ನು ಮಾಡ್ತಾ 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 ಇವತ್ತು 84ನೇ ವಯಸ್ಸಿನಲ್ಲಿ ಇವತ್ತು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಒಂದು ರಾಜಕೀಯ ಕ್ಷೇತ್ರದಲ್ಲಿ ಒಂಥರ ಅಜಾತ ಶತ್ರು ಅಂದರೂ ಪರವಾಗಿಲ್ಲ,
ಎಂದೂ ತಮ್ಮ ಜೀವನದಲ್ಲಿ ಯಾವ ಸಿದ್ಧಾಂತವನ್ನು ರಾಜಕೀಯ ಕ್ಷೇತ್ರದಲ್ಲಿ ಇವತ್ತು ಮುನ್ನಡೆಕೊಂಡು ಹೋಗ್ತಾ ಇದ್ದಾರೆ, ಆ ಸಿದ್ಧಾಂತದಲ್ಲಿ ಬದಲಾವಣೆಯನ್ನು ತಮ್ಮ ಜೀವನದಲ್ಲಿ ಮಾಡಿಕೊಂಡಂಥ ವ್ಯಕ್ತಿ ಅವರಲ್ಲ. ಭೀಮಣ್ಣ ಕಾಕ ಕೌಲಿಗೆ ಅಂತ ಹೇಳಿದ್ರೆ ಅವರು ಎಲ್ಲ ಪಕ್ಷದವರಿಗೂ ಬೇಕಾದಂಥ ಮನುಷ್ಯ. ಯಾರಿಗೂ ತಮ್ಮ ಜೀವನದಲ್ಲಿ ರಾಜಕೀಯ ಪಕ್ಷದಲ್ಲಿಕೊಂಡು ಅಹಂಕಾರ ಇನ್ನೊಂದು ಯಾವುದೇ ಸಂಗತಿಯನ್ನು ಇಟ್ಟುಕೊಂಡು ದುರಂಕಾರದಿಂದ ಮೆರೆದಂಥ ವ್ಯಕ್ತಿ ಅಲ್ಲ. ಬದಲಾಗಿ ಅವರ ಸರಳ ಸಜ್ಜನ ಜೀವಿಯಾಗಿ ಅವರ ಜೀವನದಲ್ಲಿ ಅವರು ತಮ್ಮ ಜೀವನವನ್ನು ಕಳೀತಾ ಇದ್ದಾರೆ. ಅವರ ಸಮೀಪಕ್ಕೆ ಬಂದಂಥ ಯಾವುದೇ ಒಬ್ಬ ವ್ಯಕ್ತಿ ಇದ್ದರೆ ಅವರಿಗೆ ತಮ್ಮ ಕೈಯಲ್ಲಿ ಆದಷ್ಟು ಸ್ವಲ್ಪ ಸೇವೆಯನ್ನು ಅವನು ಯಾವುದೇ ಇರಲಿ, ಅವನು ಯಾವುದೇ ಪಕ್ಷದಿರಲಿ ಇರಲಿ, ಯಾವುದೇ ವಿಚಾರದಲ್ಲಿರಲಿ, ತಮ್ಮ ಕೈಲಾದಂಥ ಒಂದು ಸೇವೆಯನ್ನು ಸಮರ್ಪಣೆ ಮಾಡಿದಂಥ ವ್ಯಕ್ತಿಗಳು ಅವರು ಇವತ್ತು ನಮ್ಮ ಕಡೆ ಮುಂದಿದ್ದಾರೆ. ಹಾಗೆ ಮಹಾಭಾರತದಲ್ಲಿ ಕೃಷ್ಣ ಎಲ್ಲರಿಗೂ ಬೇಕಾಗಿದ್ದ, ಕೌರವರಿಗೂ ಬೇಕಾಗಿದ್ದ, ಪಾಂಡವರಿಗೂ ಬೇಕಾಗಿದ್ದ. ಹೀಗಾಗಿ ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ. ಆದರೆ ಕೃಷ್ಣ ಯಾವುದೋ ಒಂದು ಮಾತನ್ನು ಕೇಳಿ, ಯಾರ್ದೋ ಮಾತನ್ನು ಕೇಳಿ ಮುಲಾಜಿನಲ್ಲಿ ಬೀಳಲಾರದೆ ಧರ್ಮದ ಕಾರ್ಯವನ್ನು ಮಾಡಿದಂಥ ಶ್ರೀಕೃಷ್ಣ. ಹಾಗೆ ಇವತ್ತು ಭೀಮಣ್ಣ ಕಾಕ ಕೌಲಿಗೆ ಅಂತ ಹೇಳಿದ್ರೆ ಅವ್ರಿಗೆಲ್ಲರಿಗೂ ಬೇಕಾದವರು, ಅಗರಖೇಡದ ಎಲ್ಲ ಸಮಸ್ತ ಎಲ್ಲ ಸಮಾಜದ ಜನರಿಗೂ ಕೂಡ ಅವರು ಬೇಕಾದಂಥವ್ರು. ಇವತ್ತು ನೋಡ್ತಾ ಶಂಕರಲಿಂಗ ಜಾತ್ರೆಗೆ ಇಲ್ಲಿನೂ ಬೇಕಾದಂಥ ವ್ಯಕ್ತಿಯಾಗಿ ಇವತ್ತು ವೇದಿಕೆ ಮೇಲೆ ಸನ್ಮಾನ ಮಾಡ್ಕೊಳ್ಳೋಕ್ಕೆ ಅವರು ಇವತ್ತು ಸಿದ್ಧರಾಗಿದ್ದಾರೆ. ಹಾಗೆ ಇವತ್ತು ಭೀಮಣ್ಣ ಕಾಕ ಕೌಲಿಗೆ ಅವರ ಸಾಧನೆಗೆ ಇವತ್ತೊಂದು ದೊಡ್ಡ ಒಂದು ಯಶಸ್ವಿ ಸಿಕ್ಕಿದೆ. ಅದು ರಾಜಕೀಯ ಕ್ಷೇತ್ರದಲ್ಲಿ. ಆ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ನಿಂಬೆ ಅಭಿವೃದ್ಧಿ ಮಂಡಳಿಯ ನಿಗಮದ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಇವತ್ತೇನಪ್ಪ ಅಂದರೆ ಅವರು ಕಾರ್ಯವನ್ನು ಆ ಕ್ಷೇತ್ರದಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಹೀಗಾಗಿ ಆ ವ್ಯಕ್ತಿಗೆ ಇವತ್ತು ನಮ್ಮೂರಾಗ ಗುರುತಿಸಿ, ನಮ್ಮೂರಿನ ಸಮಾಜ ಅವರನ್ನು ಗುರುತಿಸಿ ಈ ಒಂದು ಶಂಕರಲಿಂಗ ಜಾತ್ರೆಯಲ್ಲಿ ಗುರುತಿಸಬೇಕಾದರೂ ಒಂದು ಶಕ್ತಿ ಬೇಕು. ಅವರನ್ನು ಗುರುತಿಸಿ ಯಾವುದು ನಡೀತಾವೆ, ನಮ್ಮಲ್ಲಿ ಬೇಕಾದರೂ ಜಾತ್ರೆ ಕೇತ್ರಗಳು ಎಲ್ಲವೂ ಇರ್ತವೆ. ಆದರೆ ಇವತ್ತು ವಿಶೇಷವಾಗಿ ಅವರನ್ನು ನಾವು ಗುರುತಿಸಿದ್ದೀವಿ ಅಂತ ಹೇಳಿದ್ರೆ ಗುರುತಿಸಿದ್ದೀವಿ. ಊರಿನ ಜನ ಅವರ ಒಂದು ವಿಶೇಷವಾದ ಅವರ ಒಂದು ಸ್ವಭಾವಕ್ಕೆ ನಾವು ಇವತ್ತು ಗ್ರಾಮದ ಜನ ಗುರುತಿಸಿ ಇವತ್ತು ಇವರಿಗೆ ಸನ್ಮಾನವನ್ನು ನಾವು ಮಾಡಲಿಕ್ಕೆ ನಾವು ಅಣಿಯಾಗಿ ನಿಂತಿದ್ದೀವಿ. ಇದಿಷ್ಟು ಭೀಮಣ್ಣ ಕಾಕ ಅವರ ಒಂದು ವಿಶೇಷವಾದ ಒಂದು ಸಂಗತಿಗಳನ್ನು ತಮ್ಮ ಮುಂದೆ ನಾನು ಇಟ್ಟಿದ್ದೀನಿ. ಎರಡನೇದಾಗಿ ನಮ್ಮೂರಿನ ಮಗು ಆಗಿರ್ತಕ್ಕಂಥ ಮಧುಕುಮಾರ್ ಶಿಂಧೆ ಎಲ್ಲರಿಗೂ ಪರಿಚಿತರು. ಅವರು ಇವತ್ತು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿದ ನಂತರ ಇವತ್ತು ಒಂದು ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ತಲೆ ಎತ್ತಿದವನು. ಯಾವುದೇ ಧಾರ್ಮಿಕ ಒಂದು ಕಾರ್ಯಕ್ರಮ ಆದರೆ ತನ್ನ ಗುರುತಿಸಿ ಇವತ್ತು ವೇದಿಕೆ ಮೇಲೆ ಸನ್ಮಾನ ಮಾಡಲಿಕ್ಕೆ ಅವರಿಗೆ ಕರೆದಿದ್ದಾರೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇವತ್ತು ಅವರು ಒಬ್ಬ ಇಂಜಿನಿಯರ್ ಆಗಿ ಪ್ರಧಾನಮಂತ್ರಿ ಸಡಕ್ ಅಭಿವೃದ್ಧಿ ಯೋಜನೆಯ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಇವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಹಾವೇರಿಯಲ್ಲಿ ಅವರು ಇವತ್ತು ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಕೂಡ ನಾವು ಸನ್ಮಾನವನ್ನು ಮಾಡಲಿಕ್ಕೆ ಅಣಿಯಾಗಿ ನಾವು ನಿಂತಿದ್ದೀವಿ. ಎರಡನೇದಾಗಿ ಈಗಾಗಲೇ ನಾನು ತಿಳಿಸಿದ್ದೆ, ಶ್ರೀಯುತ ಸಂಗರಾಜ್ ಬಿರಾದಾರ್ ನಮ್ಮೂರಿನ ಪ್ರತಿಷ್ಠಿತ ಮನೆತನದ ಒಬ್ಬ ಯಜಮಾನರು. ಇವತ್ತು ಜಾತ್ರೆಗೆ, ನಮ್ಮೂರಿನ ಜಾತ್ರೆ ನಮ್ಮ ಮನೆಯ ದೇವರ ಜಾತ್ರೆ, ಶಂಕರಲಿಂಗ ಅಂತ ಹೇಳಿದ್ರೆ ಅವ್ರ ಮನೆಯ ದೇವರು, ಆ ಮನೆಯ ದೇವರ ಜಾತ್ರೆಗೆ ಇವತ್ತು ಬಂದಿದ್ದಾರೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಾವೇನು ಪಲ್ಲಕ್ಕಿಯಲ್ಲಿ ಇಟ್ಕೊಂಡು ಉತ್ಸವ ಮೂರ್ತಿಯನ್ನು, ಬೆಳ್ಳಿಯ ಉತ್ಸವ ಮೂರ್ತಿಯನ್ನು ತಗೊಂಡು ನಾವು ಪಲ್ಲಕ್ಕಿ ಮೆರವಣಿಗೆಯನ್ನು ಮಾಡ್ತೀವೋ, ಆ ಪಲ್ಲಕ್ಕಿಯ ಇರುವಂಥ ಯಾವ ಉತ್ಸವ ಮೂರ್ತಿ, ಬೆಳ್ಳಿಯ ಮೂರ್ತಿ ಇದೆ, ಇವತ್ತವರು ಶಂಕರಲಿಂಗನ ಗುಡಿಗೆ, ಗ್ರಾಮಕ್ಕೆ ಆ ಮೂರ್ತಿಯನ್ನು ಇವತ್ತು ಸಮರ್ಪಣೆಯನ್ನು ಮಾಡಿದ್ದಾರೆ. ಸುಮಾರು 1.5 kg ಇರ್ತಕ್ಕಂಥ ಬೆಳ್ಳಿಯ ಮೂರ್ತಿಯನ್ನು ನಮಗೆ ಇವತ್ತು ಅವರು ಉದಾರವಾಗಿ ನಮಗೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಪಲ್ಲಕ್ಕಿ ಮೆರವಣಿಗೆ ಇದ್ದಾಗ ಎಲ್ಲ ಸಂದರ್ಭದಲ್ಲೂ ಅವರು ಕೊಟ್ಟಂಥ ಮೂರ್ತಿಯನ್ನು ಮೂರಲ್ಲಿ ಮೆರವಣಿಗೆ ರೂಪದಲ್ಲಿ ಅದು ಇವತ್ತು ಪ್ರಾರಂಭ ಆಗ್ತದೆ. ಅಂಥವರು ಇವತ್ತಿನ ದಿವಸ ನಮ್ಮ ವೇದಿಕೆ ಮೇಲೆ ಅವರು ಆಸೀನರಾಗಿದ್ದಾರೆ. ಅಷ್ಟೇ ಅಲ್ಲದೆ
ಮೂರ್ತಿ ಅಷ್ಟೇ ಅಲ್ಲ, ಸುಮಾರು 1.5-2 ಲಕ್ಷದವರೆಗೆ 2 ಲಕ್ಷದವರೆಗೆ ಇರ್ತಕ್ಕಂಥ ಬೆಳ್ಳಿಯ ಮೂರ್ತಿ. ಅದು ಅಲ್ಲದೆ ಮತ್ತೆ ಏನೋ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ರಥ ತೇರು ಏನಪ್ಪ ನಮ್ಮೂರಲ್ಲಿ ತಯಾರಾಗ್ತಾ ಇದೆ. ಆ ರಥಕ್ಕೂ ಕೂಡ ಅವರೇನಪ್ಪ ದೊಡ್ಡ ಪ್ರಮಾಣದಲ್ಲಿ ಏನಪ್ಪ ಒಂದು ಹಣವನ್ನು ಕೂಡ ಅವರು ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಜಾತ್ರಾ ನಿಮಿತ್ತವಾಗಿ ನಮ್ಮೂರಿನ ವತಿಯಿಂದ ಶಂಕರಲಿಂಗ ಜಾತ್ರಾ ಕಮಿಟಿಯ ವತಿಯಿಂದ ಅವರಿಗೆ ಸನ್ಮಾನವನ್ನು ನಾವು ಮಾಡ್ತಾ ಇದ್ದೀವಿ. ಈ ಮೂವರಿಗೆ ಸನ್ಮಾನ ಮಾಡೋದಕ್ಕಿಂತ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನ ಮಾಡಲು ಮಧುಕುಮಾರ್ ಶಿಂದೆ 2.5 ಲಕ್ಷ ಪೂಜ್ಯರಿಗೆ ನಮಸ್ಕರಿಸುತ್ತಾ, ಯಾವತ್ತು ಕರ್ನಾಟಕ ಸರ್ಕಾರದ ನಿಂಬೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಹಿರಿಯರಾದ ಭೀಮಣ್ಣ ಕೌಲ್ಗಿ ಕಾಕಾವರೇ ಮತ್ತು ಡಾಕ್ಟರೇಟ್ ಸಂತೋಷ್ ಬಿರಾದರ್ ಅವರೇ ಮತ್ತು ಯಾವತ್ತು ಅಗರಕೇಡ ಗ್ರಾಮದ ಯಾವತ್ತು ತಾಯಂದಿರೇ ಮತ್ತು ಅಣ್ಣ ತಮ್ಮಂದಿರೇ, ಇವತ್ತು ಈ ಶಂಕರಲಿಂಗ ಜಾತ್ರಾ ನಿಮಿತ್ತವಾಗಿ ನನಗೇನು ಸನ್ಮಾನ ಮಾಡಿದಿರಿ, ಇದೇನು ನನಗೇನು ಬೇಕಾಗಿರಲಿಲ್ಲ. ಒಂದು ಅಲ್ಪ ಸೇವೆ, ಯಾರು ಎಷ್ಟೆಷ್ಟು ದಾನಿಗಳು ಮಾಡಿದ್ರು ಈ ಒಂದು ಸಣ್ಣ ಒಂದು ಕಾರ್ಯಕ್ರಮಕ್ಕೆ ಈ ದೊಡ್ಡ ಪ್ರಮಾಣದ ಒಂದು ಜಾತ್ರಾ
ಕಾರ್ಯಕ್ರಮಕ್ಕೆ ನನಗೆ ಏನು ಸನ್ಮಾನ ಮಾಡಿದ್ರಿ. ಯಾವತ್ತು ನಾನು ಗ್ರಾಮದ ಒಂದು ಋಣ, ಈ ಶಂಕರಲಿಂಗನ ಒಂದು ಆಶೀರ್ವಾದ. ಒಂದು ಕತೆ ಹೇಳ್ತೇನೆ, ಭಾಳ ನಾನು ಮಾತಾಡಲ್ಲ. ಒಂದು ಸ್ಲಮ್ ಏರಿಯಾ, ಭಾಳ ಒಂದು ಕಟಬು ಸಮಾಜದಲ್ಲಿ ಹುಟ್ಟಿ ನನ್ನ ಮನೆಯಲ್ಲಿ ಅಂದರೆ ನಮ್ಮ ಓಣಿಯಲ್ಲಿ ಯಾರೂ ಬರ್ತಾ ಇರಲಿಲ್ಲ. ಅಂಥ ಸಮಾಜದಲ್ಲಿ ನಾನು ಹುಟ್ಟಿ ಬೆಳೆದು ನಾನು ಉನ್ನತ ಹುದ್ದೆ ತಗೊಂಡಿದ್ದಿರಬಹುದು. ಬಟ್ ನಾ ಯಾವತ್ತೂ ಅಗರಕೇಡ ಜನತೆಗೆ ನಾನು ಯಾವಾಗಲೂ ಚಿರಋಣಿ ಇರ್ತೇನೆ. ನನ್ನ ಅಲ್ಪ ಸೇವೆ. ಒಂದು ಮಾತು ಹೇಳ್ತೇನೆ, ನಾವು ಕಷ್ಟಪಟ್ಟಂಥ ದಿನಗಳು ಆ ಮುಂದಿನ ಪೀಳಿಗೆಗೆ ಬರಬಾರ್ದು. ಎಲ್ಲರೂ ಶಿಕ್ಷಣವಂತರಾಗಿ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ನಾವು ಬರೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗೋದು ಬೇಕಾಗಿಲ್ಲ. ನಮ್ಮ ಅಗರಕೇಡ ಜನತೆಯಲ್ಲಿ IAS ಆಫೀಸರ್, IPS ಆಫೀಸರ್ ಆಗಬೇಕು. ಅದನ್ನು ಮುಂದುವರಿಸಿಕೊಂಡು ನಮ್ಮ ಹಿರಿಯರು ಬಹಳ ಶ್ರಮ ಪಟ್ಟಿದ್ದಾರೆ. ಆದರೆ ನಾವು ಲಚ್ಚಣ ಮತ್ತು ಮಣ್ಣೂರ ಕಂಪೇರ್ ಮಾಡಿದ್ರೆ ನಮ್ಮ ಊರು ಭಾಳ ಹಿಂದೆ ಉಳಿದಿದ್ದೀವಿ. ನನಗೆ ನೋವು ಆಗ್ತದೆ. ನಾವು ಧಾರ್ಮಿಕ ಕ್ಷೇತ್ರದಲ್ಲಿ ಭಾಳ ಮುಂದಿದ್ದೀವಿ, ಬಟ್ ರಾಜಕೀಯದಲ್ಲೂ ಭಾಳ ಮುಂದಿದ್ದೀವಿ. ಬಟ್ ಇಂಪ್ರೂವ್ಮೆಂಟದಲ್ಲಿ ನಾವು ಭಾಳ ಹಿಂದಿದ್ದೀವಿ. ಆದರೆ ಎಲ್ಲರೂ ವಿಚಾರ ಮಾಡಿ ಒಂದು ನಮ್ಮ ಹಿರಿಯರು ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಒಂದು ಒಳ್ಳೆಯ ಎಜುಕೇಷನ್ ತಾವೆಲ್ಲರೂ ಮಾಡಿರಿ. ಒಂದು ಒಳ್ಳೆಯ ಎಜುಕೇಟೆಡ್ ಎಲ್ಲರೂ ಆಗಲಿ. ಯಾವುದೇ ಜಾತಿ ಮತ ಭೇದ ಇಲ್ಲದೆ ನಮ್ಮ ಗ್ರಾಮ ದೇವತೆಯಾದ ಶ್ರೀ ಶಂಕರಲಿಂಗನಿಗೆ ತಾವು ಏನಾದರೂ ಅಲ್ಪ ಸೇವೆ, ಭಾಳ ಸೇವೆ ಮಾಡಬೇಕಾಗಿಲ್ಲ, ಅಲ್ಪ ಸೇವೆ ಮಾಡಿದರೆ ಆ ದೇವರು ತಮಗೆ ಭಾಳ ಒಂದು ಒಳ್ಳೆಯದ ಒಂದು ಮಾರ್ಗದರ್ಶನ ಮಾಡ್ತಾನೆ. ನಾನಂತರೂ ನಂಬಿದ್ದೀನಿ ಜಗನ್ಮಾತೆ ಅಂಬಾಭವಾನಿ ಶ್ರೀ ಶಂಕರಲಿಂಗ. ಇನ್ನಿತರು ನಾನು ಭಾಳ ಹೇಳಲ್ಲ, ಭಾಳ ದೇವರದ ನಮ್ಮ ಅಗರಕೇಡದಲ್ಲಿ ಸಾಕಷ್ಟು ದೇವರುಗಳು ಇದ್ದರೂ ಸಹ ಇಂಥ ಕಾರ್ಯಕ್ರಮ ವರ್ಷ ಮಾಡಿರಿ. ಒಂದು ಒಳ್ಳೆಯ ಒಂದು ಟ್ರಸ್ಟ್ ಕಮಿಟಿ ಮಾಡಿ ಟ್ರಾನ್ಸ್ಪರೆನ್ಸಿ ಅಂದರೆ ಯಾವುದೇ ಪಾರದರ್ಶಕವಾಗಿ ತಾವೆಲ್ಲ ಮಾಡಿದ್ರೆ ಎಲ್ಲರೂ ಧನಸಹಾಯ ಮಾಡ್ತಾರೆ. ನೀವೇನು ತೇರಿದು ಒಂದು ಏನು ಕಲ್ಪನೆ ಇಟ್ಕೊಂಡು ಏನು ಮಾಡಾಕತ್ತೀರಿ ಊರಾಗ, ಒಂದು 2 ಕೋಟಿ ರೂಪಾಯಿದು ಒಂದು ಎಸ್ಟಿಮೇಟ್ ಇದೆ. ಎಲ್ಲರೂ ಧನಸಹಾಯ ಮಾಡಿರಿ, ತಮ್ಮ ಕೈಲಾದಷ್ಟು ಮಾಡಿರಿ ಅಂತ ಹೇಳುತ್ತಾ ಇನ್ನೊಂದು ಕರ್ನಾಟಕ ಸರ್ಕಾರದ ಲಿಂಬೆ ಅಭಿವೃದ್ಧಿ ಅಧ್ಯಕ್ಷರಾದ ಭೀಮಣ್ಣ ಕೌಲಗಿ ಕಾಕವರಿಗೆ ಒಂದು ವಿನಂತಿ ಮಾಡ್ಕೊತೀನಿ. ಒಂದು ಲಿಂಬೆ ಹಣ್ಣು 20 ರೂಪಾಯಿ. ನಾನು ಧಾರವಾಡದಲ್ಲಿ 20 ರೂಪಾಯಿ ಲಿಂಬೆ ಹಣ್ಣು ತಗೋತಾ ಇದ್ದೀನಿ. ಅಗರಕೇಡದಲ್ಲಿ ನಾವು ಇಲ್ಲೇ ಬೆಳಿತೀವಿ, ಇಂಡಿ ತಾಲೂಕದಲ್ಲಿ. ಆ ಇಂಡಿ ತಾಲೂಕದಲ್ಲಿ ಬೆಳೆಯವರಿಗೆ ಒಂದು ವಿಶೇಷ ಒಂದು ಅನುದಾನ ಕರ್ನಾಟಕ ಸರ್ಕಾರದಿಂದ ತಮ್ಮಿಂದ ಆಗಲಿ. ಒಂದು ಒಳ್ಳೆಯ ಒಂದು ಯೋಚನೆ ತಾವು ಮಾಡಿರಿ. ಇನ್ನೊಂದು ಕಾಕವರು ಒಂದು ವಿಷಯ ಹೇಳಿದ್ರು, 2 ಕೋಲ್ಡ್ ಸ್ಟೋರೇಜ್ ಮಾಡಬೇಕಂತ ತಮ್ಮ ಏನು ಕಲ್ಪನೆ ಇದೆ ಆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ತಾವು ಹಿರಿಯರು, ರಾಜಕೀಯ ಧುರೀಣರು ಅದು ಮುತುವರ್ಜಿ ವಹಿಸಿ ಆ 2 ಕೋಲ್ಡ್ ಸ್ಟೋರೇಜ್ ತಾವು ಸ್ಟಾರ್ಟ್ ಮಾಡ್ರಿ ಅಂತ ನಾವು ಅವರಲ್ಲಿ ವಿನಂತಿ ಮಾಡುತ್ತಾ, ಭಾಳ ವಿಚಾರಗಳು ಅದಾವೆ ಮಾತಾಡಲಿಕ್ಕೆ, ಭಾಳ ಸಮಯ ಇಲ್ಲ. ಎಲ್ಲರಿಗೂ ಆ ದೇವರು ಶ್ರೀ ಶಂಕರಲಿಂಗ ಒಂದು ಒಳ್ಳೆಯದು ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಳ್ಳುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ಈ ಮೂರರನ್ನು ಮಧು ಶಿಂದೆ ಅವರು ಹಾಗೂ ನನ್ನನ್ನು ನಮ್ಮ ಕಾಕವ್ರ ಮೊಮ್ಮಗನಾದಂಥ ಗುರಾಣ್ ಕಾಕ ಬೇರಾದಾರವರು
ಮೊಮ್ಮಗನು. 3 ಮಂದಿ ಸತ್ಕಾರ ಸಮಾರಂಭದ ಸಾನ್ನಿಧ್ಯ ವಹಿಸಿದಂಥ ವಿರಕ್ತ ಮಠದ ಅಪ್ಪಾಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಆಳೂರದ ಸಿದ್ಧಾರೂಢ ಸಂಪ್ರದಾಯದ ಮಠದ ಪಟ್ಟಾಧೀಶರಾದಂಥ ಶಂಕರಲಿಂಗ ಅಪ್ಪಾಜಿಯವ್ರನ್ನ ಪಾದಾರವಿಂದಗಳನ್ನು ನಮಸ್ಕರಿಸುತ್ತಾ ಹಾಗೂ ಈ ಜಾತ್ರೆಯ ನಿಮಿತ್ತ ತಮಗೆಲ್ಲರಿಗೂ ಉಡಿ ತುಂಬ ಕಾರ್ಯಕ್ರಮ ಇಟ್ಟುಕೊಂಡು ತಮಗೆಲ್ಲ ಬಿಸಿಲಲ್ಲಿ ಈ ಅರ್ವಿ ಕಟ್ಟ್ಯಾರ ತಂದ್ರೆ ಏನು ಬಿಸಿಲು ಕಡಿಮೆ ಆಗಂಗಿಲ್ಲ, ತಮಗೆ ಬಿಸಿಲಾಗ ಕುಂಡ್ರ್ಸ್ಯಾರ. ನಾವು ಭಾಷಣ ಮಾಡುವುದಂತೂ ಬಹಳ ಒಂದಿದು ಅನ್ನಿಸ್ತದ. ತಾಯಂದರೇ, ಅಕ್ಕ ತಂಗಿಯರೇ ಹಾಗೂ ಅಣ್ಣ ತಮ್ಮಂದರೇ, ದೇವರಲ್ಲಿ ನಾವು ಎಷ್ಟಂಥ ಭಕ್ತಿ ನಮಗೆ ವರವು ಕೊಡ್ತಾ ಅಂತ ನನ್ನ ಅನಿಸಿಕೆ. ಕಾರಣ ನಾನು ಒಂದೇ ಒಂದು ಪಕ್ಷದಲ್ಲಿ ಏನೂ ಇಲ್ಲ, ನಾನು ಒಂದು ದೊಡ್ಡ ವಿದ್ಯಾವಂತನೂ ಅಲ್ಲ, ಮದುವರಂಗೆ ಕಲಿತು ಗ್ರ್ಯಾಜುಯೇಟ್ನೂ ಆದವಲ್ಲ. ಒಂದೇನೋ ನನ್ನ ಆಸೆ ಪಾರ್ಟಿ ಒಳಗೆ ದುಡಿಬೇಕು ಮಾಡಬೇಕು ಅಂಥೇಳಿ ನಾ ಒಂದೇ ಪಾರ್ಟಿ ಒಳಗೆ ಬಂದುದರಿಂದ ಅದನ್ನು ಗುರುತಿಸಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಹಾಗೂ ನಮ್ಮ ಶಾಸಕರು ಇದನ್ನು ಗುರುತಿಸಿ ಅವರು ಸಿದ್ದರಾಮಯ್ಯ ಸಾಹೇಬರಿಗೆ ವಿನಂತಿ ಮಾಡಿಕೊಂಡ ಬಳಿಕ ನನಗೆ ನಿಂಬೆ ಅಭಿವೃದ್ಧಿ ಸರ್ಕಾರದ ವತಿಯಿಂದ, ಕರ್ನಾಟಕ ಸರ್ಕಾರದ ವತಿಯಿಂದ ಈ ನಿಂಬೆ ಅಭಿವೃದ್ಧಿ ಅಧ್ಯಕ್ಷರಂತ ನಮಗೆ ವಿಚಾರ. ನಾನು ಅಷ್ಟು ಅದರಲ್ಲಿ ಪ್ರವೀಣನೂ ಅಲ್ಲ. ಮೊದಲನೇ ಸಲ ನಾನು ನನ್ನ ರಾಜಕೀಯ ಬೆಳೆದೋದಂದರೆ ಒಂದು ಮಲ್ಲಣ್ಣ ಸಾವ್ಕಾರು, ಸುಭಾಷ್ ಗೌಡರು, ಲಕ್ಷ್ಮಣ ನಾವೆಲ್ಲರೂ ಕೂಡಿ 4 ಮಂದಿ ಒಂದೇ ಹೆಚ್ಚು ಕಮ್ಮಿ ವಾರಿಗೆಯವರು ಅವ್ರ ಜೋಡಿ ಇರ್ತಿದ್ದೆವು. ಆಯಿತು, ಅಮ್ಮ ಮಲ್ಲಣ್ಣ ಸಾವ್ಕಾರು ಚೇರ್ಮನ್ರಾದರು, ಸುಭಾಷ್ ಗೌಡರು ಚೇರ್ಮನ್ರಾದರು, ನಾನೂ ಅಮ್ಮ ಆಗಬೇಕು ಒಂದು ಹವ್ಯಾಸದಿಂದ ನಮ್ಮ ಮಂಡಲ ಪಂಚಾಯತಿ ನಮ್ಮ ಶಂಕರಲಿಂಗನ ಆಶೀರ್ವಾದದಿಂದ, ಅಗರಿಕೇರಿ ಜನತೆ ಆಶೀರ್ವಾದದಿಂದ ನನಗೆ ಆ ಪ್ರಧಾನಿಗೆ ಸ್ಥಾನ ಸಿಕ್ತು. ಅದರಂತೆ ಈಗ ನಾವು ಯಾಕೆ ಇದೆಲ್ಲ ಹೇಳ್ತೀನಪ್ಪ ಅಂತಂದರೆ, ದೇವರಲ್ಲಿ ಒಂದು ಶ್ರದ್ಧೆಯಿಂದ ನಡೆದೆವು, ಜನರ ಸೇವೆ ಮಾಡ್ಕೊತ ಬಂದೆವು ಅಂದ್ರೆ ಆ ದೇವರು ತಾನಾಗೇ ನಮಗೆ ವರವು ಕೊಡ್ತಾನಂತ ನನಗೆ ಅನ್ನಿಸ್ತದೆ. ಅದಕ್ಕೆ ತಾವು ಭಾಳ ಹೇಳೋದ್ರಾಗ ಅರ್ಥ ಇಲ್ಲ. ನನ್ನ ನಿಂಬೆ ಅಭಿವೃದ್ಧಿ ಮಂಡಳಿಯಿಂದ ಏನು ನಮ್ಮ ತಾಲೂಕಿಗೆ, ನಮ್ಮ ರಾಜ್ಯಕ್ಕೆ ಎಲ್ಲೆಲ್ಲಿ ಜಿಲ್ಲಾದಾಗ ಎಷ್ಟು ನಿಂಬೆ ಬೆಳೆಗಾರರ ಅವರಿಗೆ ನಾನು ನಮ್ಮ ಸರ್ಕಾರದಿಂದ ಏನು ಅನುದಾನ ಒದಗಿಸ್ತಾರೆ ಆ ಅನುದಾನ ಸಮರ್ಪಕವಾಗಿ ಅವ್ರಿಗೆ ಯುಟಿಲೈಸ್ ಮಾಡ್ತೀನಂತ ಈ ಶಂಕರಲಿಂಗನ ಸಾಕ್ಷಿಯಾಗಿ ತಮಗೆಲ್ಲ ಗುರ್ತದೆ. ಮಂಡಲ ಪಂಚಾಯತಿ ಪ್ರಧಾನರಾಗಿ ಇಲ್ಲಿ ಊರಾಗಿ ಏನು ಕೆಲಸ ಮಾಡೀನಿ ತಮ್ಗೆ ಗುರ್ತದೆ. ಆದರೆ ನಾ ಏನೂ ಈಗ ಹೇಳಲ್ಲ, ಅದು ಮುಗಿಯೋ ಟೈಮ್ದಾಗ ತಮ್ಗೆ ಗುರ್ತಾಗ್ತದೆ. ಇಲ್ಲ ಅವನಿಗೆ ಅನುದಾನ ಬಂದಂಗೆ ಅವ ನಿಂಬೆ ಅಭಿವೃದ್ಧಿ ರೈತರಿಗೆ ಸಹಾಯ ಮಾಡ್ಯಾನ ಅಂತ ನಮ್ಮ ಶಂಕರಲಿಂಗನ ಸಾಕ್ಷಿಯಾಗಿ ತಮಗೆ ವಚನ ಕೊಡ್ತೀನಿ ಅಂತ ತಿಳ್ಕೊಂಡು ನನಗೆ ಇಲ್ಲಿ 2 ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ ತಮಗೆಲ್ಲರಿಗೆ. ಅಭಿವೃದ್ಧಿ ಅಧ್ಯಕ್ಷರಾದ ನಾನು ಮಾವನವರಂತೆ ಅಂತ ಕರೆಯುವ ಭೀಮಣ್ಣ ಕೌಲಿಗೆಯವರೇ ಮತ್ತು ನನ್ನ ಅಚ್ಚುಮೆಚ್ಚಿನ ಗುರುಗಳಾದ ಸಿಂಧೆ ಸರ್ರವರ ಮಗ, ಅವರು ಬಹಳ ಸಮಾಜ ಸೇವೆ ಮಾಡಿದ್ದಾರೆ, ಮಧು ಸಿಂಧೆ ಸಾಹೇಬ್ರೆ, ಮತ್ತು ಗ್ರಾಮದ ಎಲ್ಲ ಹಿರಿಯರೇ ಮತ್ತು ಮಹಿಳೆಯರೇ, ಮಕ್ಕಳು ಆದಿಯಾಗಿ ಬಂದಿರುವಂತಹ ಎಲ್ಲ ಜನತೆಗೆ ನನ್ನ ಅನಂತ ನಮಸ್ಕಾರಗಳು. ಮಹನೀಯರೇ, ಒಂದು ಗಾದೆ ಇದೆ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ. ಮಾನವನಿಗೆ ಋಣ ಇರಬೇಕು, ಋಣ ತೀರಿಸುವ ಗೌರವ ಇರಬೇಕು ಅನ್ನೋದನ್ನು ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ನಾನು ಸುಮಾರು ದಕ್ಷಿಣ ಭಾರತದಲ್ಲಿ ಹಲವಾರು ರಾಜ್ಯಗಳಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತೀನಿ.
ಇತ್ತೀಚೆಗೆ ಗೋವಾಕ್ಕೆ ಹೋಗಿದ್ದೆ. ನೆಕ್ಸ್ಟ್ 23ನೇ ತಾರೀಕಿಗೆ ನಾನು ಪಾಂಡಿಚೇರಿಗೆ ಹೋಗ್ತಾ ಇದ್ದೀನಿ. ಹಲವಾರು ಸ್ವಾಮೀಜಿಗಳು, ಹಲವಾರು ರಾಜಕಾರಣಿಗಳು, ಹಲವಾರು ಟ್ರಸ್ಟ್ಗಳು, ಹಲವಾರು ದೇವಸ್ಥಾನದ ಅಭಿವೃದ್ಧಿ ಮಂಡಳಿಗಳ ಬಗ್ಗೆ ಅಪಾರ ನನಗೆ ಗೌರವ ಇದೆ. ಹಾಗೆಯೇ ಊರಿನ ಬಗ್ಗೆ ಅಪಾರ ಗೌರವ ಇದೆ. ಗೌರವ ಇರೋದರಿಂದ ನಾನು ಸುಮಾರು 30-40 ಕಾರ್ಯಕ್ರಮವು ನಾನು ಈ ಜನವರಿಯಿಂದ ಮಾಡಿದ್ದೀನಿ. ಉದ್ದೇಶ ಏನಂತ ಹೇಳಿದ್ರೆ, ಇಂಥ ಕಾರ್ಯಕ್ರಮಕ್ಕೆ ಬರೋದು, ಇಂಥ ಗೌರವ ಸಿಗುವುದು ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಅಂಥ ಗುರುಗಳು, ಅಂಥ ತಪಸ್ವಿಗಳ ಮುಂದೆ ನೀವು ನನ್ನನ್ನು ಸನ್ಮಾನ ಮಾಡಿದ್ದೀರಿ. ಊರಿನ ಎಲ್ಲ ಮಹಿಳೆಯರ ಬಗ್ಗೆ ಸನ್ಮಾನ ಮಾಡಿದ್ದೀರಿ. ಇದು ದೇವಗ್ರಾಮ ಅಂತ ಲೆಕ್ಕ. ದೇಶದಲ್ಲ ಪ್ರತಿಷ್ಠಿತ ಗ್ರಾಮಗಳಲ್ಲಿ, ದೇವಗ್ರಾಮಗಳಲ್ಲಿ ಯಾಕೆ ಆಗ್ತವೆ ಅಂತ ಹೇಳಿದ್ರೆ, ಅದು ಅಗ್ರವಾರವಾಗಿ ಬಂದಿರ್ತ ಗ್ರಾಮದಲ್ಲಿ ತಾವೆಲ್ಲರೂ ಸೇರಿದಿರಿ. ಈ ಪುಣ್ಯ ಭೂಮಿಯಲ್ಲಿ ಹಲವಾರು ಜನ ಪುಣ್ಯವಂತರು ನಡೆದಾಡಿಕೊಂಡು ಸೇವೆ ಸಲ್ಲಿಸ್ಕೊಂಡು ಬಂದಿದ್ದಾರೆ. ಇದೇ ಸೇವೆ ಎಲ್ಲ ರಂಗದಲ್ಲೂ ನಡಿಬೇಕಂತ ನನ್ನ ಭಾವನೆ ಇದೆ. ನಾವು ರಾಜ್ಯ ಮಟ್ಟದಲ್ಲಿ ಗ್ರಾಮದ ಹೆಸರು ಮಾಡಬೇಕಾದ್ರೆ ನನ್ನ ವಿ ಟಿ ಏನಾಗುತ್ತೆ, ಇಡೀ ದಕ್ಷಿಣ ಭಾರತದ ಎಲ್ಲ ಕಡೆ ಹೋಗಿದೆ. ನಾನು ಅಗರ್ಕೆಡದವನು, ಇಂಥವ್ರ ಮಗ, ಇಂಥವ್ರ ಏರಿಯಾದವನು ಅಂತ ಹೇಳ್ಬಿಟ್ಟು ಇಂಥ ಹಿರಿಯರ ಆಶೀರ್ವಾದದೊಂದಿಗೆ ಹಲವಾರು ಏರಿಯಾಕ್ಕೆ ಹೋಗಿದೆ. ಈಗ ನಾನು ಹೇಳಲು ಬಯಸೋದು ಏನೆಂದರೆ, ಮನುಷ್ಯನಿಗೆ ಸಂಸ್ಕಾರ ಭಾಳ ಮುಖ್ಯ. ಮಕ್ಕಳಿಗೆ ಒಂದು ಧಾರ್ಮಿಕ ಸಂಸ್ಕಾರ, ಎರಡನೇದು ಶಿಕ್ಷಣ ಸಂಸ್ಕಾರ, ಮೂರನೇದು ಗುರು ಹಿರಿಯರಿಗೆ ಕೊಡುವ ಒಂದು ಸಂಸ್ಕಾರ, ಎಲ್ಲವೂ ಭಾಳ ಮುಖ್ಯವಾಗಿದೆ. ಮಹನೀಯರೇ, ಇದೆಲ್ಲವೂ ತಾವು ಮನಗಂಡು ಇನ್ನು ಮುಂದೆ ಗ್ರಾಮದ ಈ ಥರ ಸೇವೆಗಳಲ್ಲಿ ಹೆಚ್ಚಾಗಿ ತೊಡಗಿಸ್ಕೋಬೇಕಂತ ನಾನು ಹೇಳ್ತಾ ಎಲ್ಲ ಗುರು ಹಿರಿಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರಗಳು. ಯದಂಗ್ರೇ ಕಮಲದ್ವಂದ್ವಂ ತಾಪತ್ರಯ ನಿವಾರಕಂ ಶಾಂತೇಕಪದಂ ದೇವಂ ಸಿದ್ಧಾರೂಢಮಹಂ ಭಜೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಗದ್ಗುರು ಸಿದ್ಧಾರೂಢರನ್ನ ಹೃತ್ಪದ್ಮದಲ್ಲಿ ಧ್ಯಾನಿಸಿ ತತ್ಸ್ವರೂಪರು ಲೋಕ ಕಲ್ಯಾಣಗಾರಾದ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಪ್ಪಾಜಿಯವರ ಅಡಿದವರ ಪಡಮಟ್ಟು ಈ ಒಂದು ಕ್ಷೇತ್ರ ಅಧಿದೇವತೆಯಾದ ಶಂಕರಲಿಂಗನ ಶ್ರೀಪಾದಗಳನ್ನು ಅಂತ ಕೂಡಿ ನಮ್ಮನ್ನು ಸಲ್ಲಿಸುತ್ತಾ, ಸರಳ ಜೀವಿಗಳಾದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಪ್ಪಾಜಿಯವರ ಗರಿಕೆಡದ ಅಪ್ಪಾಜಿಯವರ ಶ್ರೀಪಾದಗಳಲ್ಲಿ ಕೂಡ ಅನಂತ ಶರಣಾರ್ಥಿಗಳು ತಿಳಿಸುತ್ತಾ, ಇಲ್ಲಿವರೆಗೆ ಒಂದು ಮಾತನಾಡಿದಂಥ ಭೀಮಣ್ಣ ಕೌಲಿಗವರಿಗೂ ಹಾಗೂ ಶಿಂದೆ ಸರ್ ಅವರಿಗೂ ಹಾಗೂ ಡಾಕ್ಟರ್ ಸಂಗನಬಸವ ಬಿರಾದರ್ ರಾಜ್ಯ ಪುರಸ್ಕೃತ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪುರಸ್ಕೃತರಿಗೂ ಕೂಡ ಅನಂತ ಶರಣಾರ್ಥಿಗಳು ತಿಳಿಸುತ್ತಾ, ಈ ಒಂದು ಶಂಕರಲಿಂಗ ಜಾತ್ರಾ ನಿಮಿತ್ತವಾಗಿ ಎಲ್ಲ ಸುಮಂಗಲಿಯರಿಗೆ ಮುತ್ತೈದೆ ಉಡಿ ತುಂಬುವಂಥ ಕಾರ್ಯಕ್ರಮದಲ್ಲಿ ಇಟ್ಟುಕೊಂಡಂಥ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ಅನಂತ ನಮನಗಳು ಸಲ್ಲಿಸುತ್ತಾ, ಇಲ್ಲಿವರೆಗೆ ಏನಪ್ಪ ಅಂದ್ರೆ ಬಹು ಸುಂದರವಾಗಿ ಸಂಗನಬಸವ ಅಣ್ಣವ್ರು ಹೇಳಿದರು. ಏನಪ್ಪ ಅಂದ್ರೆ ನಮ್ಮೆಲ್ಲರಿಗೆ ಮಾದೇರು, ನಿಮ್ಮೂರ ಹೆಸರು ಬರಬೇಕಾದ್ರೆ, ನಿಮ್ಮೂರಿನ ಕೀರ್ತಿ ಬರಬೇಕಾದ್ರೆ ಇಂಥ ಗಣ್ಯ ವ್ಯಕ್ತಿಗಳು ಏನಪ್ಪ ಅಂದ್ರೆ ಅವ್ರ ಮಾರ್ಗದರ್ಶನ, ತಾವೆಲ್ಲ ಏನಪ್ಪ ಅಂದ್ರೆ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟು, ಒಳ್ಳೆಯ ಶಿಕ್ಷಣ ಕೊಟ್ಟು, ಮಕ್ಕಳಿಗೆ ಏನಪ್ಪ ಅಂದ್ರೆ ಉನ್ನತ ಸ್ಥಾನಕ್ಕೆ ಒಂದು ಮಾಡಿದ್ದಾದ್ರೆ ಇಂಥ ಕಾರ್ಯಗಳು ಮಾಡಿದ್ದು ಕೂಡ ಸಾರ್ಥಕ. ಏನಪ್ಪ ಅಂದರೆ ಈ ಊರಲ್ಲಿ ನೀವು ಏನಪ್ಪ ಅಂದ್ರೆ ಇಂಥ ಬಿಸಿಲಲ್ಲಿ ಕಾರ್ಯಕ್ರಮ ಮಾಡ್ತೀರಿ. ಎಲ್ಲ ಮುತ್ತೈದರು ಉಡಿ ತುಂಬಬೇಕಾದ್ರೆ ಪ್ರತಿಯೊಂದು ಊರಲ್ಲಿ ನೋಡ್ರಿ ಸಾಯಂಕಾಲ ಸಮಯದಲ್ಲಿ ಮಾಡ್ತಾರೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಭಾಳ ಏನಪ್ಪ ಅಂದ್ರೆ ಬಿಸಿಲು ಒಂದು ಭಾಳ ಅದ. ತಾವೆಲ್ಲರೂ ಅಂದರೆ ನಮ್ಮ ಬಿಜಾಪುರ ಜಿಲ್ಲಾ ಮತ್ತು ಇಂಡಿ ತಾಲೂಕದಲ್ಲಿ ಇಂಥ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಕೂಡ ಗಟ್ಟಿಯಾಗಿ ಏನು ಕೂತಿರಲ್ಲ ತಾವೆಲ್ಲ ತಾಯಂದಿರು. ಇದು ಯಾರ ಶಕ್ತಿ ಎಂಬುದನ್ನು ಶಂಕರ್ಲಿ ಮತ್ತು ದೇವಿ ಶಕ್ತಿ. ಅದಕ್ಕಾಗಿ ಏನಪ್ಪ ಅಂದ್ರೆ ಶಿವಶಕ್ತಿ ಅಂದರೆ ಶಿವ ಇಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವ ಇಲ್ಲ. ಒಮ್ಮೆ ಶಂಕರಾಚಾರ್ಯ ಏನಪ್ಪ ಅಂದ್ರೆ ಶಕ್ತಿ ಖಂಡನ ಮಾಡ್ಬೇಕಂತ ಹೋಗಿದ್ರು. ಖಂಡನ ಮಾಡ್ಬೇಕಂತ ಹೋದಾಗ ಅವಾಗ ಏನಂದ್ರೆ ಎಲ್ಲ ಅವರಲ್ಲಿ ಏನಪ್ಪ ಅಂದ್ರೆ ನಿಶಕ್ತಿಯಾಗಿ ಎಲ್ಲ ಹೋಗಿ ಏನೋ ಅವರಲ್ಲಿ ಶಕ್ತಿ ಇರಲಿಲ್ಲ. ಆವಾಗ ಸರಸ್ವತಿ ಮಾತಾ ಹೇಳಿದರು, ನಾಳೆ ನೀ ಏನು ಶಕ್ತಿ ಖಂಡನ ಮಾಡ್ಲಿಕ್ಕೆ ಬರ್ತೀಯಲ್ಲ, ಇದೊಂದು ಗ್ಲಾಸ್ ಹಾಲು ಕುಡಿ, ಹಾಲು ಕುಡಿದ ಮ್ಯಾಗ ನಿನಗೇನಪ್ಪ ಅಂದ್ರೆ ಶಕ್ತಿ ಬರ್ತದ, ಆವಾಗ ನೀ ನನ್ನ ಜೊತೆ ಖಂಡನ ಮಾಡಕತ್ತಿ ಅಂದಾಗ ಅವಾಗ ಶಂಕರಾಚಾರ್ಯ ಹಾಲು ಕುಡಿದು ಅವಾಗ ಏನಪ್ಪ ಅಂದ್ರೆ ಅವರಲ್ಲಿ ಶಕ್ತಿ ಬಂದ ಮ್ಯಾಗ ಅನಂತ ಶಕ್ತಿಯಿಂದ ಏನಪ್ಪ ಅಂದ್ರೆ ದೇವಿ ಸ್ತೋತ್ರ ಮಾಡಿದರು. ಶಂಕರಾಚಾರ್ಯ ಅನಂತ ದೇವಿ ಶಕ್ತಿಯಲ್ಲಿ ಅದಕ್ಕಾಗಿ
ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳ್ಯಾರ. ತಾವೆಲ್ಲೋ ಏನಪ್ಪ ಅಂದ್ರೆ ಗೃಹಸ್ಥಾಶ್ರಮದಿಂದ ಅನೇಕ ಸಾಧು ಸಂತರು, ಅನೇಕ ಡಾಕ್ಟರ್, ಇಂಜಿನಿಯರ್ಸ್ ಎಲ್ಲರೂ ಸಿಗ್ಬೇಕಾದ್ರೆ ಧನ್ಯೋ ಗೃಹಸ್ಥಾಶ್ರಮ ಜಾಣನು ಲೌಕಿಕ ಪಾರಮಾರ್ಥವೆರಡನ್ನು ಕೂಡಿ ನಡೆಸುವ ಜಾಣರ ದೇವ ಅಂತ ಹೇಳ್ಯಾರ. ಯಾರಿಗೆ ಜಾಣ ಅಂದ್ರೆ ಎರಡೂ ಕೂಡಿ ಅವನಿಗೆ ಜಾಣರ ದೇವ ಅಂದಾರ. ಅದಕ್ಕಾಗಿ ತಾವೆಲ್ಲ ತಾಯಂದ್ರೆ ಏನಪ್ಪ ಅಂದ್ರೆ ಇಂಥ ಅದ್ಭುತವಾದ ಏನಪ್ಪ ಅಂದ್ರೆ ಈ ಊರಿನ ಮುಂದಿನ ವರ್ಷಟ್ಟಿಗೆ ಏನಪ್ಪ ಅಂದ್ರೆ ತೇರಾಗಬೇಕಾದ. ತೇರಾಗಿ ನಾವೆಲ್ಲರೂ ಆ ತೇರು ಎಳೆಯುವಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೀವೆಲ್ಲರೂ ತಾಯಿಯಂದ್ರೆ ಮನಸ್ಸು ಮಾಡಿದ್ರು, ಊರಿನವರು ಮನಸ್ಸು ಮಾಡಿದ್ರೆ ಆದಷ್ಟು ಬೇಗನೆಪ್ಪ ಅಂದ್ರೆ ತೇರಿನ ಕೆಲಸ ಆಗ್ತದ. ಅಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ತಾವೆಲ್ಲ ಮಾಡಿದ್ದೀರಿ. ಇಂಥ ಶಂಕರಲಿಂಗ ಜಾತ್ರಾ ಮಹೋತ್ಸವದಲ್ಲಿ ತಾವೆಲ್ಲ ಏನಪ್ಪ ಅಂದ್ರೆ ತಾಯಿಂದ್ರ ಪಾತ್ರ ಭಾಳ ಅದ. ಪ್ರತಿಯೊಂದ್ರ ತಮ್ಮದು ಪಾತ್ರ ಐತಿ. ಅದಕ್ಕಾಗಿ ಎಲ್ಲ ಫ್ರೀ ಏನದಾವ ಅನ್ನೋದು ನಿಮಗೆ ಅದಾವ. ನಿಮಗೇನು ತಿಂಗಳಿಗೇನು ರೊಕ್ಕ ಬರ್ತಾವಲ್ಲ ಅವೇ ಶಂಕರಲಿಂಗ ಜಾತ್ರೆ ಕೊಟ್ಟರೆ ಎಷ್ಟೋ ರೊಕ್ಕ ಆಗ್ತಾವ. ಅವ್ರಿಗಿವ್ರು ಕೊಡದೆ ಇಂಥ ಜಾತ್ರಾ ಮಹೋತ್ಸವದಲ್ಲಿ ನಿಮಗಾರಿ ನಿಮ್ಮ ಮನೆಯವರು ಕೊಟ್ಟೆ ಕೊಡ್ತಿರ್ತಾರ. ಆ ಬಂದ ಹಣ ಈ ಒಂದು ಶಂಕರಲಿಂಗ ಜಾತ್ರಾ ಮಹೋತ್ಸವದಲ್ಲಿ ಸದುಪಯೋಗ ಮಾಡಿದ್ದಾದ್ರೆ ಸ್ವಾರ್ಥಕ ಆಗ್ತದ ಅಂತ ತಾವೆಲ್ಲ ಊರಿನ ಗ್ರಾಮಸ್ಥರು ಅಗರಿಕೇಡಪ್ಪ ಅಂದ್ರೆ ಭಾಳ ದೊಡ್ಡ ಹೆಸರಾದ ಇದಕ್ಕೆ. ಇಲ್ಲಿ ಅನಂತ ಸಂತ ಮಹಾತ್ಮರು, ಅನಂತ ಶರಣರು, ಅನಂತ ಏನಪ್ಪ ಅಂದ್ರೆ ಆ ಲತಾ ಜಾಗಿರೋರು ನಿಮ್ಮೂರವ್ರೆ, ಮತ್ತು ಇದ್ರ ಏನಾದ್ರು ಇದು ಮಾಡಿದವರು ಇದೇ ಊರಿಂದ ಹೇಳ್ತಿರ್ತಾರ. ಅದಕ್ಕಾಗಿ ತಾವೆಲ್ಲರೂ ಏನಪ್ಪ ಅಂದ್ರೆ ಇಂಥ ಅದ್ಭುತವಾದ ಜಾತ್ರೆಯಲ್ಲಿ ತನುಮನದಿಂದ ಆ ಸೇವೆ ಮಾಡಿದ ಯಾರು ತನುವಿನಿಂದ ಮಾಡಬಹುದು, ಯಾರು ಮನಸ್ಸಿನಿಂದ ಮಾಡಬಹುದು, ಏನಪ್ಪ ಅಂದ್ರೆ ಯಾರು ಧನದಿಂದ ಮಾಡ್ಬೋದು. ಧನ ಇದ್ದ ಕಾಲಕ್ಕೆ ಅದಕ್ಕೆ ಏನಪ್ಪ ಅಂದ್ರೆ ಇಂಥ ಒಂದು ಸತ್ಕಾರ್ಯದಲ್ಲಿ ಉಪಯೋಗ ಮಾಡಿದ್ದಾದ್ರೆ ಆ ಧನ ಸ್ವಾರ್ಥಕ ಆಗ್ತದ. ಕರಕ್ಕೆ ದಾನವೇ ಭೂಷಣ ಅಂತ ಹೇಳ್ಯಾರ. ಕರಕ್ಕೆ ಯಾವುದು ಬಂಗಾರ ಬಳಿ ಅವು ಇವು ಭೂಷಣ ಅಲ್ಲ, ಕರಕ್ಕೆ ದಾನ ಮಾಡುವುದರಿಂದ ಕರಕ್ಕೆ ಅದಕ್ಕೆ ಭೂಷಣ ಅಂತ ಹೇಳ್ಯಾರ. ಅಂಥ ಒಂದು ಎಲ್ಲರೂ ತಾವೆಲ್ಲ ದಾನ ಮಾಡಿದ್ದೀರಿ. ಅದಕ್ಕೆ ಏನಪ್ಪ ಅಂದ್ರೆ ಇನ್ನೂ ಭವ್ಯವಾದ ಕಾರ್ಯಕ್ರಮಗಳು ಆಗಬೇಕಾದ್ರೆ ಇಂಥ ಭವ್ಯವಾದ ಇಂಥ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಎಲ್ಲದಕ್ಕೆ ಧನನೇ ಬೇಕು. ಅದಕ್ಕಾಗಿ ತಾವೆಲ್ಲ ಸದ್ಭಕ್ತರು ಧನದ ಜೊತೆ ಏನಪ್ಪ ಒಳ್ಳೆಯ ಸಂಸ್ಕಾರಯುಕ್ತವಾದ ಧನ ಕೂಡಿದ್ದಾದ್ರೆ ಆ ಒಂದು ದಾನ ಮಾಡಿದ್ದಾದ್ರೆ ಒಂದು ಸದುಪಯೋಗ ಆಗ್ತದ. ಎಲ್ಲಿ ದಾನ ಸದುಪಯೋಗ ಹಂತಲ್ಲಿ ಮಾಡಬೇಕು. ಅನಂತ ಏನಪ್ಪ ಅನಾಥಾಶ್ರಮ ಇರ್ತಾವ, ಅನಂತ ಏನು ಭಾಳ ಇರ್ತಾವೆ. ಅಂಥಲ್ಲೆಲ್ಲ ತಾವೆಲ್ಲ ದಾನ ಮಾಡಿದ್ದಾದ್ರೆ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೂ ಸ್ವಾರ್ಥ ಇರ್ತದ. ಅದಕ್ಕಾಗಿ ತಾವೆಲ್ಲ ಸದ್ಭಕ್ತರು ಕೂಡಿ ಇಂಥ ಅದ್ಭುತವಾದ ಕಾರ್ಯಕ್ರಮ ವರ್ಷ ಮಾಡ್ತಿರ್ತೀರಿ. ಅದಕ್ಕಾಗಿ ಏನಪ್ಪ ಅಂದ್ರೆ ಸ್ವಲ್ಪ ಸಮಯ ಆದ ಕಾಲಕ್ಕೆ ತಮ್ಮೆಲ್ಲರಲ್ಲಿ ಏನಪ್ಪ ಅಂದ್ರೆ ಕ್ಷಮಾ ಬಿಡುತ್ತಾ ಇಂಥ ಒಂದು ಏನಪ್ಪ ಅಂದ್ರೆ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತನುಮನದಿಂದ ಸೇವೆ ಮಾಡಿ ಆ ಶಂಕರಲಿಂಗಪ್ಪ ದೇವರ ಹಾಗೂ ನಮ್ಮ ಪ್ರಭುಲಿಂಗ ಅಪ್ಪಾಜಿಯವರ ಕೃಪೆಗೆ ಪಾತ್ರರಾಗಿ ತಾವೆಲ್ಲರೂ ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನೆರಡು ಮಾತುಗಳು ಮುಕ್ತಾಯ ಮಾಡಿ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀವಿ. ಯಾಕೆಂದರೆ ಈ ಉಡಿ ತುಂಬುವ ಒಂದೊಂದು ಸಲಕರಣೆಗಳನ್ನು ದಾನದ ರೂಪದಲ್ಲಿ ಅದನ್ನು ಕಾಣಿಕೆಯಾಗಿ ಕೊಟ್ಟಿರ್ತಕ್ಕಂಥವರು ಪ್ರತಿ ವರ್ಷ ನಾವು ಕೊಡ್ತಾ ಇದ್ದಾರೆ. ಶ್ರೀಯುತ ಸಿದ್ದಾರೂಢ ಸಂಗರಾಜ್ ಪಾಟೀಲ್ ಹಾಗೂ ದಂಪತಿಗಳ ಮನೆತನದಿಂದ ಈ ಉಡಿ ತುಂಬುವ ಕಾರ್ಯಕ್ರಮ ಜರುಗುತ್ತಾ ಇದೆ. ಅವರಿಗೆ ಶ್ರೀ ಶಂಕರಲಿಂಗನು ಯಾವತ್ತು ಸುಖ ಸಂಪತ್ತು ಆಯುರಾರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತ ವಿನಂತಿಸಿಕೊಳ್ತಾ ಇದ್ದೀವಿ. ಅವರೊಂದಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಯಾವತ್ತು ಪ್ರಸಾದದ ದಾನಿಗಳಾಗಿರ್ತಕ್ಕಂಥವರು ವೇದಿಕೆ ಕಡೆಗೆ ಆಗಮಿಸಬೇಕು. जय मंगलम जय नमः पार्वती शिव हर हर. ಇನ್ನು ಪ್ರಸಾದ ಆಗಬೇಕೆಲ್ಲ ನಮ್ಮ ತಾಯಂದ್ರಿಗೆ. ಅದಕ್ಕೆ ಮಾಡ್ರಿ ಜಯಘೋಷ ಮಾಡ್ರಿ. ವಿಶ್ವಗುರು ಬಸವೇಶ್ವರ ಮಹಾರಾಜ್ ಕಿ, ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ್ ಕಿ, ಸದ್ಗುರು ಶಂಕರಲಿಂಗೇಶ್ವರ ಮಹಾರಾಜ್ ಕಿ, ಶ್ರೀ ಪ್ರಭುಲಿಂಗೇಶ್ವರ ಮಹಾರಾಜ್ ಕಿ, ಸೋಮಕುತ್ತೂರು ಮಹಾರಾಜ್ ಕಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯದೊಳು ಗುರುಲಿಂಗ ಜಂಗಮವ ದಾಯ ತರಲಿಕ್ಕೆ ಸುಲಭವೋ, ಪಾಯದರಿಟ್ಟ ಬಾಯಸ್ಥಳಕ್ಕೆ ಕುರುವಾಗಿ ದಾಯ ತೋರಿದ ಸಮಸ್ತ ಭಕ್ತ ಕಾಯವನ್ನು ಪಾವನ ಮಾಡಿದ ರಾಯಾಪೂರ್ವಾಚಾರ್ಯ ಸಂಗನ ಬಸವನಿಗೆ ಶರಣು ಶರಣಾರ್ಥಿ.
ವಿಶೇಷ ಈ ಪ್ರಥಮದಲ್ಲಿ ಬಸವಾದಿ ಪ್ರಮಥರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಅದೇ ಥರನಾಗಿ ಸಮಾಜದ ಸಂಜೀವನಿ ಆಗಿರುವಂಥ ಲಿಂಗೈಕ್ಯ ಹಾನಗಲ್ ಗುರುಕುಮಾರ ಮಹಾಶಿವನು ಕೂಡ ಸ್ಮರಣೆ ಮಾಡಿಕೊಳ್ಳುತ್ತಾ ನಮ್ಮ ಗ್ರಾಮದ ಅಧಿದೇವತೆ ಆಗಿರುವಂಥ ಶ್ರೀ ಶಂಕರಲಿಂಗೇಶ್ವರನು ಕೂಡ ಸ್ಮರಣೆ ಮಾಡಿಕೊಳ್ಳುತ್ತಾ ಎಲ್ಲ ಗುರುವರರು ತಪೋನಿಷ್ಠರು ಲಿಂಗ ಪೂಜಾ ನಿಷ್ಠರಾಗಿರುವಂಥ ಸದ್ಗುರು ಲಿಂಗೈಕ್ಯ ಪ್ರಭುಲಿಂಗ ಮಹಾಶಿವಗಳನ್ನು ಕೂಡ ಸ್ಮರಣೆ ಮಾಡಿಕೊಳ್ಳುತ್ತಾ ವಿಶೇಷ ಶಂಕರಲಿಂಗ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮದ ಅಂಗವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ತಮಗೆಲ್ಲದ ದರ್ಶನ ಆಶೀರ್ವಾದವನ್ನು ಕಲ್ಪಿಸಿರುವಂಥ ಪರಮ ಪೂಜ್ಯರು ಮಾತೃ ಹೃದಯಗಳಾಗಿರುವಂಥ ಶಂಕರಾನಂದ ಮಹಾಸ್ವಾಮಿಗಳು ಸಿದ್ಧಾರೂಢ ಮಠ ಅಳೂರದ ಪರಮ ಪೂಜ್ಯರಲ್ಲಿ ಕೂಡ ಅನಂತ ಶರಣುಗಳನ್ನು ಸಮರ್ಪಣೆ ಮಾಡಿ ಅದೇ ಥರನಾಗಿ ವಿಶೇಷ ಸನ್ಮಾನಿತರಾಗಿರುವಂಥ ಅವರು ಯಾವ ಊರ್ದವರಲ್ಲ, ನಮ್ಮ ಊರ್ದ ಹಿರಿಯರು ಹಾಗೂ ಮತ್ತು ಯುವಕರು ಆಗಿರುವಂಥ ಶ್ರೀ ಭೀಮಣ್ಣ ಸಿ ಕೌಲ್ಗಿ ಅಧ್ಯಕ್ಷರು ನಿಂಬೆ ಅಭಿವೃದ್ಧಿ ಮಂಡಳಿ ಬೆಂಗಳೂರು ಊರಲ್ಲಿ ಕೂಡ ಹಾಗೂ ಶ್ರೀ ಮಧುಕುಮಾರ ಶಿಂದೆ ಈ ಇಂಜಿನಿಯರಿಂಗ್ ಇರುವಂಥ ಹಾವೇರಿ ಹಾಗೂ ಡಾಕ್ಟರ್ ಸಂಗನಬಸವ ಬಿರಾದರ ರಾಜ್ಯ ಪ್ರಸಿದ್ಧ ಪುರಸ್ಕೃತ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಇವರಲ್ಲಿ ಕೂಡ ಹಾಗೂ ಈ ಕಮಿಟಿಯ ಅಧ್ಯಕ್ಷರಾದ ಶಿವಾನಂದಗೌಡ ಪಾಟೀಲ್ರವರಲ್ಲಿಯೂ ಶಿವಾನಂದ ನಂದ ಅವರಲ್ಲಿಯೂ ಹಾಗೆ ಇಲ್ಲಿ ಇರುವಂಥ ಲಕ್ಷ್ಮಣ್ ಕೌಲಿಗೆ ಅವರಲ್ಲಿಯೂ ನಮ್ಮ ಸಭಾ ಸಂಚಾಲಕರಾದ SM ಬ್ರದರ್ಸ್ ಅವರಲ್ಲಿಯೂ ಎಲ್ಲ ಅಗರಕೇಡ ಶಂಕರಲಿಂಗ ಗ್ರಾಮದ ಯುವಕ ಮಂಡಳಿಯಲ್ಲಿಯೂ ಎಲ್ಲ ಶರಣ ಶರಣಿಯರ ಮುದ್ದು ಮಕ್ಕಳ ಅಂತರಾತ್ಮಕ್ಕೆ ಶರಣು ಶಿವಶರಣಾರ್ಥಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಂಕರಲಿಂಗ ಜಾತ್ರೆ ನಿಮಿತ್ತವಾಗಿ ವಿಶೇಷ ಅಂತಂದರೆ 2ನೇ ತಾರೀಕಿಗೆ ಪ್ರಾರಂಭಗೊಂಡಿರುವಂಥ ಹೋಮ ಹವನ ರುದ್ರಾಭಿಷೇಕ ಪೂಜಾ ವಿಧಿವಿಧಾನವಾಗಿ ಮಾಡಿಕೊಂಡಿರುವಂಥ ಎಲ್ಲ ನಮ್ಮ ಕಾರ್ಯಕ್ರಮದ ಕಮಿಟಿ ಬಳಗ 5 ದಿನಗಳ ಪರ್ಯಂತರವಾಗಿ ಇಲ್ಲಿ ಅಚ್ಚುಕಟ್ಟಾಗಿ ಪೂಜೆಗಳನ್ನು ಮಾಡಿ ದೇವರಿಗೆ ಅಭಿಷೇಕ ಹೋಮಗಳನ್ನು ಮಾಡಿ ಬೆಳಗ್ಗೆ ಪೂರ್ಣಾಹುತಿ ಕೂಡ ನಾವು ಬಂದಿದ್ದೇವೆ. ಅಲ್ಲಿ ಕೂಡ ಸಾಕ್ಷಿ ಆಯಿತು. ಈ ಶಂಕರಲಿಂಗ ದೇವರ ಜಾತ್ರೆ ಮಾಡೋ ಉದ್ದೇಶ ಏನಂತ ಕೇಳಿದ್ರೆ ಇವತ್ತೆಲ್ಲ ನಿಮಗೆ ತಾಯಂದ್ರಿಗೆ ವಿಶೇಷ ಮುತ್ತೈದೆಯರು ಉಡಿ ತುಂಬೋ ಭಾಗ್ಯ. ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ದೇಶದ ಪರಂಪರೆಯನ್ನು ನಾವು ಯಾವಾಗಲೂ ಕೂಡ ಅವಲಂಬನೆ ಮಾಡಬಾರ್ದು. ಆ ಉದ್ದೇಶಕ್ಕಾಗಿ ಇವತ್ತು ನೀವೆಲ್ಲ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣ ಪ್ರವಚನ ಕೇಳಿರಬಹುದು. ಸತಿಯಾಗಿರುವಂಥ ಸೋಮಲಿಂಗ, ತಾಯಿಯಾಗಿರುವಂಥ ದಾನಮ್ಮ ತಾಯಿ, ಹೀಗೆ ಒಂದೇ ಸಾರಿ ನಾವು ಒಬ್ಬಕ್ಕಿನೇ ಉಡಿ ತುಂಬಿಕೊಂಡ್ರೆ ಜಗತ್ತಿಗೆ ಒಳ್ಳೆಯದಾಗುವುದಿಲ್ಲ. ನನ್ನ ಜೊತೆ ಎಲ್ಲ ದೈವದರು ಕೂಡ ಉಡಿ ತುಂಬ್ಕೋಬೇಕನ್ನುವಂಥ ವಿಚಾರ ಸಂಕಲ್ಪ ಮಾಡಿರುವಂಥ ದಾನಮ್ಮ ತಾಯಿ ಹ್ಯಾಂಗಂತಂದರೆ ಪ್ರತಿಯೊಬ್ಬರು ಮನೆ ಒಳಗೂ ಕೂಡ ಎಲ್ಲ ತಾಯಿಯವರು ಆಕಿ ದಾನಮ್ಮ ತಾಯಿ ಪೂಜೆ ನಡುವ ಸಂದರ್ಭದೊಳಗೆ ಎಲ್ಲರಿಗೂ ಕೂಡ ಮೊಟ್ಟ ಮೊದಲು 63 ದಂಪತಿಗಳಿಗೆ ಉಡಿ ತುಂಬುವಂಥ ಏಕೈಕ ತಾಯಿ ಅಂತಂದ್ರೆ ಗುಡ್ಡಾಪುರ ದಾನಮ್ಮ ತಾಯಿ. ಅಂಥ ಗುಡ್ಡಾಪುರ ದಾನಮ್ಮ ದೇವಿ ಸ್ವರೂಪರು ತಾವೆಲ್ಲ ಪಾರ್ವತಿ ಸ್ವರೂಪರು. ತಮಗೆಲ್ಲ ಉಡಿ ತುಂಬ ಉದ್ದೇಶ ಏನಂತ ಕೇಳಿದ್ರೆ, ಉಡಿ ತುಂಬ ಉದ್ದೇಶ ನಿಮಗೆಲ್ಲ ಉಡಿ ತುಂಬದ ಉದ್ದೇಶ ಏನಂತ ಕೇಳಿದ್ರೆ, ನಿಮ್ಮೆಲ್ಲ ತಾಯಂದರು ಕೂಡಿ ನಮ್ಮ ಶಂಕರಲಿಂಗನ ಜಾತ್ರೆ ಬರ್ತಾ ಹೆಚ್ಚಾಗಿ ನಡಿಬೇಕು ಅನ್ನುವಂಥ ಹಾರೈಸುವಂಥ ಮಾತೇರು ಅಂತಂದರೆ ಅದಕ್ಕೆ ನಿಮ್ಮ ಮಾತೇರು ಅಂತೇಳಿ ಕರೆದಾರೆ. ನೀವೆಲ್ಲ ಹಾರೈಸಿ ಹರಿಸಬೇಕು. ಯಾರಿಗೆ ಅಂತ ಕೇಳಿ ಶಂಕರಲಿಂಗ ದೇವಸ್ಥಾನ ಬೆಳೀಲಿ. ಈಗ ರಥೋತ್ಸವ ನಡೆದದ. ಈ ರಥೋತ್ಸವಕ್ಕೆ ಏನೆಲ್ಲ ಒಂದು 4ನೇ ವರ್ಷ 3ನೇ ವರ್ಷ ಪ್ರಾರಂಭ ಆಗಿ ನಡೆದದ. ಈಗ ಕಾರ್ಯ ಚಲ್ತಿ ಒಳಗದ. ಆ ರಥ ಆದ ತಕ್ಷಣ ಕಳಸ ಮಾಡೋದದ.
2 ವರ್ಷದಿಂದ ಈ ಮಾತುಗಳನ್ನು ಇಲ್ಲಿ ವೇದಿಕೆ ಮುಖಾಂತರ ಆಡಿದ್ದೇವೆ. ಕಳಸ ಮಾಡ್ದದ ಈಗ ಎಲ್ಲ ತಾಯಂದಿರು ಕೂಡ ಡಬ್ಬಿ ಕೊಟ್ರ, ಮತ್ತು ಡಬ್ಬಿ ಆ ಕಡೆ ನೀವು ಆ ಕಡೆ ಆದ್ರೆ ಕಳಸನೂ ಆಗಲ್ಲ, ರಥನೂ ಆಗಲ್ಲ. ನೀವೆಲ್ಲ ಏನು ಮಾಡಬೇಕಂದ್ರೆ ಶಂಕರಲಿಂಗೇಶನ ನಣಿದು ಮನೆ ಒಳಗೆ ಜಗಲಿ ಮೇಲೆ ಆ ಡಬ್ಬಿ ಇಟ್ಟು ಪೂಜೆ ಆದ ತಕ್ಷಣ ಶಂಕರಲಿಂಗನ ವಾರ ಯಾವರದ್ರಿ? ನೀವು ಮಾತಾಡ್ರಿ, ನಾನು ಮಾತಾಡ್ತೀನಿ. ಯಾವರದ? ಸೋಮವಾರದ. ಸೋಮವಾರಕ್ಕೊಮ್ಮೆ ಶಂಕರಲಿಂಗನ ಹೆಸರು ಮೇಲೆ ಆ ಡಬ್ಬಿ ಇಟ್ಟು ನಿಮ್ಮ ಕೈಲಿ ಎಷ್ಟು ಶಕ್ಯ ಆಗ್ತದೆ ಅಷ್ಟು ಅದಕ್ಕೆ ದೇಣಿಗೆಯನ್ನು ಹಾಕ್ರಿ. ಹಾಕಿದ ಬಳಿಕ ಮತ್ತು ಮುಂದೆ ಜಾತ್ರೆ ಬರ್ತದೆ. ಮುಂದಿನ ವರ್ಷ ಜಾತ್ರೆ ಬರ್ತದೆ. ಆ ಜಾತ್ರೆ ಟೈಮ್ದಾಗ ಮುಂಚೆ ಬಂದು ಇಲ್ಲಿ ನಮ್ಮ ಕಮಿಟಿ ಆಡಳಿತ ಅಧಿಕಾರಿಗಳು ಏನದಾರಲ್ಲ ಅವ್ರ ಬಲ್ಲಿ ಬಂದು ನಿಮ್ಮ ಹೆಸರು ನೋಂದಾಯಿಸಿ ಇಂಥ ಡಬ್ಬಿ ಕೊಟ್ಟಿದ್ರೆ ಇಂಥ ನಿಮಗೆ ಕೊಟ್ಟಿದ್ದೆವು, ಶಂಕರಲಿಂಗ ಮುಟ್ಲಿ ಅಂಥೇಳಿ ನೀವೆಲ್ಲ ಸಂಕಲ್ಪನೆ ಮಾಡಿರಿ. ಪ್ರತಿ ವರ್ಷ ನಮ್ಮೂರ ಹ್ಯಾಂಗೆ ಆಗ್ಲಿಕ್ಕತ್ತದಂತ ಕೇಳಿ ಈಗ ಅಂದ್ರೆ ನಮ್ಮ ಮಧುಕುಮಾರ್ ಶಿಂದೆ ಅವ್ರು 2 ಮಾತು ಮಾತಾಡ್ಕರೆ ಹೇಳಿದ್ರು. ಅವರು ರಾಜಕೀಯ ಒಳಗೆ ನಂಬರ್ 1, ಧಾರ್ಮಿಕ ಕ್ಷೇತ್ರದಾಗ ನಂಬರ್ 1, ಅಭಿವೃದ್ಧಿ ಕಾರ್ಯದಾಗ 0. ಹೌದಾ? ಒಪ್ಕೋತಿರಿಲ್ಲ? ಇದು ಅಗ್ರಿಕಡೆದವ್ರು ಎಲ್ಲರೂ ಒಪ್ಕೋತಿರಿಲ್ಲ? ಆಕಿ ಮಾತನ್ನ ಹೇಳಕತ್ತೀನಿ ಅಂತಂದ್ರೆ ಎಲ್ಲ ಕಡೆ ನಮ್ಮ ಊರ್ಲಿಂತ್ರ ಎಷ್ಟೋ ಹಣ ಸಂಗ್ರಹ ಹೋಗ್ತದೆ. ಯಾರ್ಯಾರೋ ಬಂದು ಏನೇನೋ ಮಾಡ್ಕೊಂಡು ಹೊಂಟ್ರ. ಆದ್ರೆ ನಮ್ಮ ಊರ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಹೊರತು ಮತ್ತವ್ರಿಗಿರೋದು ಆ ಅಭಿಮಾನ ನಿಮ್ಮ ಬಳಿ ಇರಬೇಕು. ಅಂದಕ್ಕೆ ನಮ್ಮ ಶಂಕರಲಿಂಗ ದೇವಸ್ಥಾನ ಮಠಮಾನ್ಯಗಳು ಬೆಳಿಲಿಕ್ಕೆ ಸಾಧ್ಯ. ನಾವು ಕೂಡ ಒಂದು ಸಂಕಲ್ಪ ಮಾಡಿದ್ದೀವಿ ಮೊನ್ನೆ ಜಾತ್ರೆ ಒಳಗೆ, ತಮಗೆಲ್ಲ ಗಮನಕ್ಕೆ ಇದ್ದಿರ್ಬೋದು. ನಾವು ನಮ್ಮ ಅಪ್ಪಗಳದು ಗೋಪುರ ನಿರ್ಮಾಣ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಸಂಕಲ್ಪನ ಹೊತ್ತುಕೊಂಡು 8 ವರ್ಷ ಇತ್ತು ನಾವು ಕೂತಿದ್ದೆವು. ಆದರೂ ಕೂಡ ಯಾಕು ಅಂತ ಕೇಳಿದ್ರೆ ಇಲ್ಲಿ ನಮ್ಮ ಗ್ರಾಮ ದೇವ್ರ ಜಾತ್ರೆ ನಡೆದದ, ಈಗ ರಥೋತ್ಸವ ನಡೆದದ. ಆ ಉದ್ದೇಶಕ್ಕಾಗಿ ನಾವು ಇನ್ನೂ ಪೆಂಡಿಂಗ್ದಾಗ ಇಟ್ಟಿದ್ದೇವನ್ನಂಥ ಮಾತನ್ನು ಕೂಡ ಹೇಳ್ತಾ ಇನ್ನು ಬರುವಂಥ ದಿನಮಾನಗಳದ ಅದನ್ನು ಕೂಡ ಎಲ್ಲನೂ ಕೂಡ ಅಭಿವೃದ್ಧಿ ಆಗಬೇಕಾಗ್ಯದ. ಶಂಕರಲಿಂಗನೂ ಬೇರೆ ಅಲ್ಲ, ಪ್ರಭುಲಿಂಗ ಬೇರೆ ಅಲ್ಲ. ಇವತ್ತು ನೋಡಿರ್ಬೇಕು ಕೆಳಗಿನ ಶಂಕರಲಿಂಗ ಗುಡಿ ಒಳಗೆ ಪ್ರವೇಣಪ್ಪರ ಗದಿಗೆದ ಮೊದಲಿನ ಅಪ್ಪುಗಳು ಬಂದು ಕೂತು ಸ್ಥಳ ಅದು. ನಾವೆಲ್ಲ ಇತಿಹಾಸಗಳನ್ನು ಮರಿಬೇಡ್ದು. ಎಲ್ಲ ಇತಿಹಾಸಗಳನ್ನು ಇಟ್ಟುಕೊಂಡು ಎಲ್ಲಿಟ್ಕೊಂಡು ತಲೆಯಲ್ಲಿ ಇಟ್ಟುಕೊಂಡು ನಮ್ಮ ಮಠ ಆಯಿತು, ದೇವಸ್ಥಾನ ಆಯಿತು, 1 ರೂಪಾಯಿದು 2 ಮುಖ ಇದ್ದಂತೆ ಅನ್ಕೊಂಡು ತಾವೆಲ್ಲ ತಾಯಂದರು ಕೆಲಸ ಕಾರ್ಯಗಳು ತೊಡಗಬೇಕು. ಅದೇ ಥರನಾಗಿ ಇಲ್ಲಿ ಭಾಳ ಮಂದಿ ನಮ್ಮ ಭಕ್ತರಾದಂಥ ಶಿಷ್ಯರಾದಂಥವರು ಒಂದು ವಿಶೇಷ ಮುತ್ತೈರು ಉಡು ತುಂಬುವಂಥ ಕಾರ್ಯಕ್ರಮವನ್ನು ಸಿದ್ದಾರೂಢ ಪಾಟೀಲ ಹಾಗೂ ದಂಪತಿಗಳಿಂದ ಈ ವರ್ಷಿನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು. ಅದೇ ಥರನಾಗಿ ಮಹಾಪ್ರಸಾದ ಮಾಡಿರುವಂಥ ಸೋಮನಗೌಡ, ಸಂಕಪ್ಪಗೌಡ ಹಾಗೂ ಸಂದೀಪ್ ಪಾಟೀಲ್ ಇವರಿಂದ ಪ್ರಸಾದ ಮತ್ತು ಉಡಿ ತುಂಬೋದನ್ನು ಈ ಕಾರ್ಯಕ್ರಮದಲ್ಲಿ ಸಾಂಗವಾಗಿ ಸಾಕ್ತು. ಅದೇ ಥರನಾಗಿ ನಮ್ಮ ಪತ್ರಿಕೆ ಸೇವೆ ಮಾಡಿದವರು, ಅದರಾಗೆ ಅಭಿಷೇಕ ಮಾಡಿದಿರುವಂಥವ್ರು ಪ್ರತಿಯೊಬ್ಬರು ಇಲ್ಲಿ ಗುರುನಾಥ ಮಾಡ್ಸಣ 1-2 ನಿಮಿಷ ಮುಗೇನ ಮಾಡ್ಸಕತ್ತೀರಿ. ಇಲ್ಲಿ ಗುರುನಾಥ ಅವಳಿವರು ಕೂಡ ನಮಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ಸಾಮಾನುಗಳನ್ನು ಕೂಡ ಕೊಟ್ಟಿದ್ದಾರೆ ಧಾರ್ಮಿಕದು. ಪ್ರತಿಯೊಬ್ಬರು ಕೂಡ ಈ ಥರನಾಗಿ ನಮ್ಮ ಶಂಕರಲಿಂಗೇಶ್ವರರ ಜಾತ್ರೆ ನಹಭೂತೋ ನಹ ಭವಿಷ್ಯತಿ ಅನ್ನುವಂಥ ರೀತಿ ಒಳಗೆ ಸಾಗಲಿ ಅನ್ನುವಂಥ ಎಲ್ಲ ಸದ್ಭಕ್ತರು ಈಗಾಗಲೇ ನಮ್ಮ ಮಧುಕುಮಾರರು ನಮ್ಮ ರಥಕ್ಕೆ 2.5 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಅದರ ಥರನಾಗಿ ನಮ್ಮ ಸಂಗಮೇಶ್ವರು ಕೂಡ 1,11,000 ರೂಪಾಯಿನ ದೇಣಿಗೆ ಕೊಟ್ಟಿದ್ದಾರೆ. ಎಲ್ಲ ಈ ನಮ್ಮ ಸದ್ಭಕ್ತರು ಇನ್ನೇಗ ನಮ್ಮ ಮಧುಕುಮಾರರು ಮಾತು ಹೇಳಿದ್ರು ನನಗೆ, ಅಪ್ಪರೇ ನಮ್ಮ ಊರ ಏನೇ ಆಗಲಿ ಎಂತೇ ಆಗಲಿ ಶಂಕರಲಿಂಗ ದೇವಸ್ಥಾನ ಬೆಳಿಬೇಕು, ಅದಕ್ಕೆ ನಮ್ಮ ಸಹಕಾರ ಮಠಕ್ಕೂ ಸಹಕಾರ ಕೊಡ್ತೇವೆ ಅನ್ನುವಂಥ ಮಾತನ್ನು ನಮ್ಮ ಮಧುಕುಮಾರ್ ಶಿಂದೆಯವರು ಕೂಡ ಭಾಳ ಚಂದ ಹೇಳಿದ್ರು. ನೋಡ್ರಿ, ಭಗವಂತ ಎಷ್ಟು ಕೊಟ್ಟರು ಕೂಡ ಸಾಲದು. ಸಂಸಾರ ಯಾವಾಗ ಸಾಕಂತದಂದ್ರೆ ಸಾಕು 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 ನಾ ಲಾಸ್ಟಿಗೆ ಹೊಂಟಿನಿ ಅಂದರೂ ಸಂಸಾರ ಬಿಡುದಿಲ್ಲ ಅಂತ, ಅದು ಸಾಕು ಅನ್ನೋದ್ರ ಬೇಕು ಅಂಥೇಳಿ ಬಂದು ದೇಣಿಗೆ ಕೊಟ್ಟರಂಥ ಭಕ್ತರು ಭಾಳ ಮಂದಿ ನಮ್ಮ ಮಧುಕುಮಾರ್ ಅಂತವರು. ಇಲ್ಲಿ ನಮ್ಮ ಶಂಕರಲಿಂಗ ದೇವಸ್ಥಾನಕ್ಕೆ ಈಗಾಗಲೇ ಹಣ ಸಂಗ್ರಹ ಆಗ್ಲಿಕ್ಕತ್ತದ. ಇನ್ನೂ ಹೆಚ್ಚಿನ ಅದು ಏನಲ್ಲದ್ರೆ ಒಂದು ಎಷ್ಟು ಕೋಟಿ ರೂಪಾಯಿ ಎಸ್ಟಿಮೇಟ್ ಅದ್ರಿ? 2 ಕೋಟಿ ರೂಪಾಯಿ ಎಸ್ಟಿಮೇಟ್ ನಮ್ಮ ಶಂಕರಲಿಂಗ ರಥ. ಅದು ಆಗಬೇಕಂತಂದ್ರೆ ಸಾಮಾನ್ಯ ಮಾತಲ್ಲ. ಅದೆಲ್ಲ ನಮ್ಮ ಸದ್ಭಕ್ತರು ಪ್ರತಿಯೊಬ್ಬರು ಕೂಡ ಸಹಾಯ ಸಹಕಾರ ಕೊಡಬೇಕು. ಅದ್ರ ಜೊತೆಗೆ ತಾಯಿಯಂದರು ಇವೆಲ್ಲ ದೇಣಿಗೆ ಕೊಟ್ಟಿರುವಂಥ ಡಬ್ಬಿಗಳನ್ನು ಎಲ್ಲರೂ ಕೂಡ ಸರಿಯಾಗಿ ಪಾಲಿಸ್ಕೊಂಡು ಬರ್ರಿ.
ಮುಂದಿನ ವರ್ಷ ಒಟ್ಟಿಗೆ ಎಲ್ಲ ಡಬ್ಬಿಗಳು ಫುಲ್ ಮಾಡ್ಕೊಂಬರ್ರಿ, ಮತ್ತು ಅರ್ಧನೇ ತೊಗೊಂಬಂದಿರಿ. ಡಬ್ಬಿ ಕೊಟ್ರೆ ಮುತ್ಯಾರಿ ಹೇಳಿದ್ರು ಭಾಳ ಚಂದ ಅಂತೇಳಿ ನೀವು ಕೂತು ಒಂದೊಂದು ರೂಪಾಯಿ ಹಾಕಿರಿ. ಮತ್ತು ಅದಕ್ಕೆ ಎಷ್ಟು ಶಕ್ಯ ಶಂಕರಲಿಂಗ ಎಷ್ಟು ನಿಮಗೆ ಮನೆ ಒಳಗೆ ಶಕ್ತಿ ಕೊಟ್ಟನ ಅದಕ್ಕೆ ಹೆಚ್ಚು ನೀವು ಮಾಡಬೇಕು. ಇನ್ನೂ ಒಂದು ಮಾತು, ನೀವೆಲ್ಲ ಹ್ಯಾಂಗಂತ ಕೇಳಿದ್ರೆ ನಮ್ಮ ಊರು ಭಕ್ತರು ಒಂದು ಮಾತು ಮಾತ್ರ ಹೃದಯಲಿಂತ್ರ ಹೇಳಬಲ್ಲೆ, ಪ್ರೀತಿಲಿಂತ್ರ ಹೇಳಬಲ್ಲೆ. ನಿಜವಾಗ್ಲೂ ಸ್ವರ್ಗ ಎಲ್ಲಾದರೂ ನಾವು ನೋಡಿದಂತಂದ್ರೆ ಶಂಕರಲಿಂಗ ದೇವಸ್ಥಾನ ನೀವೆಲ್ಲ ಏನು ಕೂತಿರಲ್ಲ, ಇಲ್ಲಿ ಸ್ವರ್ಗ ಅದ ಅನ್ನುವಂಥ ಮಾತನ್ನು ಈ ಸಂದರ್ಭ ಕೇಳಕ್ಕೆ ಇಚ್ಛಾಪಡ್ತೇನೆ. ಪ್ರತಿ ವರ್ಷವೂ ಕೂಡ ನನ್ನ ಭಕ್ತರು, ನಮ್ಮ ಸಮಾಜ, ನಮ್ಮ ಎಲ್ಲ ಕಾರ್ಯಕರ್ತರು ಹೇಳ್ರಿ ನಂದ ಮಾದೇವ್ ಬಿರಾದರ್ ಅವರು 1,01,000 ರೂಪಾಯಿ ಇವತ್ತೂ ಕೂಡ ನಮ್ಮ ಶಂಕರಲಿಂಗ ಜಾತ್ರೆಗೆ ಕೊಟ್ಟಿದ್ದಾರೆ ಅಂತಾರು ಕೂಡ ಈ ಸಂದರ್ಭ ಕೇಳೋಕ್ಕೆ ಇಚ್ಛಾಪಡ್ತೇನೆ. ಇಂಥ ಭಕ್ತರು ನೋಡ್ರಿ, ಅದಕ್ಕೆ ಹೇಳ್ದಲ್ಲ ಸ್ವರ್ಗ ಎಲ್ಲಾದಂತ ಕೇಳಿದ್ರೆ ಸುಮ್ಮನೆ ಅಲ್ಲಿ ಹೋದೆ ಇಲ್ಲಿ ಹೋದೆ ಆ ದೇವಸ್ಥಾನಕ್ಕೆ ಹೋರಿ ದರ್ಶನ ಮಾಡಿರಿ, ಬ್ಯಾಡ ಅಂತನಂಗಿಲ್ಲ. ಸ್ವರ್ಗ ಎಲ್ಲಾದಂತ ಕೇಳಿದ್ರೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ ದೇವೋಭವ, ಗುರುದೇವೋಭವ ಅನ್ನುವಂಥ ಮಾತನ್ನು ನಮ್ಮ ವೇದ ಸಂಸ್ಕೃತಿ ಹೇಳ್ತದೆ. ಹಂಗೆ ಮಾತು ಹೃದಯಗಳಾಗಿರುವಂಥ ತಾಯಿಯಲ್ಲಿ ನಿಂಬಲ್ಲಿ ಮಾತೆಯಾದ ಮಾತೃ ದೇವತೋಭವ ಅನ್ನುವಂಥ ಮಾತನ್ನು ಅರ್ಥೈಸಿಕೊಂಡು ಇಲ್ಲಿ ಬರುವಂಥ ಎಲ್ಲ ಸಕಲ ಕಾರ್ಯಗಳಿಗೂ ಕೂಡ ನೀವು ಸಾಕ್ಷೀಭೂತರೆ ಆಗ್ರಿ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿವರೆಗೆ ನಮ್ಮ ಅಳೂರು ಶಂಕರಾನಂದಪ್ಪಗಳು ಬಂದು ಅಚ್ಚಲ್ಲಿ ಇವತ್ತು ನಮ್ಮ ಗುರುಗಳಾಗಿರುವಂಥ ಕೆಡಗಿಯ ಪರಮ ಪೂಜೆಯನ್ನು ದಯಮಾಡಿಸಬೇಕಾಗಿತ್ತು. ಅನಿವಾರ್ಯ ಕಾರಣಲಿಂತ್ರ ಅವರು ಬೇರೆ ಕಡೆ ಇರುವಂಥ ದಯಮಾಡಿಸೋಕ್ಕಾಗಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಸಂದೇಶನೂ ಕೂಡ ಕೂಡ್ರಿ ಸಮಾಜಕ್ಕೆ ಅನ್ನುವಂಥ ಮಾತು ನಮ್ಗೆ ಕೂಡ ಮಾತಾಡಿದ್ರು. ಆದ ಕಾರಣಕ್ಕೆ ಈ ಗುರುಗಳ ಆಶೀರ್ವಾದ ಸದಾಕಾಲ ನಮ್ಮ ಭಕ್ತರ ಮೇಲೆ ಇರಲಿ ಅಂತೇಳಿ ಅವರಲ್ಲಿ ಕೂಡ ಪಾದಕ್ಕೆ ಬಿದ್ದು ಸಾಷ್ಟಾಂಗ ಹಾಕಿ ಅವರ ಆಶೀರ್ವಾದ ನಮ್ಮ ಊರಿಗೆ ಇರಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಪ್ರತಿಯೊಬ್ಬರು ಭಕ್ತರಿಗೆ ಒಳ್ಳೆಯದನ್ನಾಗಲಿ, ಶಂಕರಲಿಂಗೇಶ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ, ತಮಗೆಲ್ಲ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳಿ ನಾನು ಎರಡು ಮಾತುಗಳನ್ನು ಶ್ರೀ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡುತ್ತೇನೆ. ಜನನಿ ಬಗಳಾಂಬಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಕಾಳಿಕೆಯೋ ಎನಿಸುತ್ತಲಿ ಕೀಳ ಮಧು ಎಂಬುವನ ಕೂಳ ಕೈಟವರೆಂಬ ಅಸರುಗಳ ತಾಳಿ ಪುರುಷತ್ವವನ್ನು ಸೇಳುತ್ತಲಿ ಮಸ್ತಕವ ಹೋಳು ಸಹಸ್ರವ ಮಾಡಿದ ಪಾಲಾಕ್ಷಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ದುಷ್ಟ ಮೈಸಾಸುರನ ಅಷ್ಟದಿಕ್ಪಾಲಕರ ಪಟ್ಟಣಕ್ಕೆ ದೊರೆಯಾಗು ದೇವರ್ಕಳು ಕಷ್ಟ ಪರಿಹರಿಸನುತ ನಿಷ್ಠೆಯಂ ಮರೆ ಇಡಲು ಕೋಟೆ ಮಹಿಷನ ಕೊಂದ ಮಹಾಲಕ್ಷ್ಮಿಗೆ ಯಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಹಿರಿಯ ಶುಂಭನು ತಾನೆ ಕಿರಿಯನೇ ಶುಂಭನು ಸುರರ ಬಾಧಿಸಲವರು ಮರೆ ಇಡುತ್ತೀರೆ. ದುರುಳ ದೈತ್ಯರ ಶಿರವ ಹರಿದು ಹರುಷವ ತಾಳ್ದ ಗುರು ಚಿದಾನಂದ ಭಾರತಿದೆ ಹೀಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಜಯತೋ ಜಗಜ್ಜನನಿ ಬಗಳಾಂಬಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಕರ್ಪೂರಾರುತಿ ಬೆಳಗ ಬನ್ನಿ ಕಾಳೆ ಮಾತೆಗೆ ಕಂತೋ ಅರನ ಕಾಂತೆಯಾದ ಧೀರಗೌರಿಗೆ ನಿರ್ಮಲಾತೆ ಧರ್ಮದಾತೆ ದುರ್ಗಾದೇವಿಗೆ ಸರ್ವವರದೆ ಶಾಂತಿ ದೂತೆ ಶಂಭು ಪತ್ನಿಗೆ ಕರ್ಪೂರಾರುತಿ ಬೆಳಗ ಬನ್ನಿ ಕಾಳೆ ಮಾತೆಗೆ ಕಂತೋ ಅರನ ಕಾಂತೆಯಾದ ಧೀರ ಗೌರಿಗೆ ಜ್ಞಾನದಾತೆ ಪಾನ ಪಾತ್ರೆ ವಿಮಲ ಗಾತ್ರಿಗೆ ಕಮಲ ನಯನಿ ಸುಮನ ಹಾರೆ ಲಕ್ಷ್ಮೀ ದೇವಿ ಏ ಕರ್ಪೂರಾರುತಿ ಬೆಳಗ ಬನ್ನಿ ಕಾಳೆ ಮಾತೆಗೆ ಕಂತೋ ಅರನ ಕಾಂತೆಯಾದ ಧೀರ ಗೌರಿಗೆ
ಸ್ಕಂದ ಮಾತೆ ಬಿಂದು ಜಾತೆ ಸಿಂಧು ರೂಪಿಗೆ ಮಂದಹಾಸದಿಂದ ಸಲವು ದೇವಿ ಶಾರದೆ ಕರ್ಪೂರಾರುತಿ ಬೆಳಗ ಬನ್ನಿ ಕಾಳೆ ಮಾತೆಗೆ ಕಂತು ಹರನ ಕಾಂತೆಯಾದ ಧೀರ ಗೌರಿಗೆ ಶುಂಭ ವೈರಿ ಶಂಭುರಾಣಿ ಅಂಬಾ ಮಾತೆಗೆ ನಂಬಿ ಬಂದ ಭಕ್ತರ ಕೈವ ಕರುಣಾಮೂರ್ತಿ ಕರ್ಪೂರಾರುತಿ ಬೆಳಗ ಬನ್ನಿ ಕಾಳೆ ಮಾತೆಗೆ ಅಂತೂ ಹರನ ಕಾಂತೆಯಾದ ಧೀರ ಗೌರಿಗೆ ಕಾಮಿತಾರ್ಥ ನೀಡಿ ಕಾಯಿ ಶಿವಕುಮಾರೇಶಗೆ ಸೋಮಾಧರನ ವಾಮಾಂಗೆ ರಾಜರಾಜಿಗೆ ಕರ್ಪೂರಾರುತಿ ಬೆಳಗ ಬನ್ನಿ ಕಾಳೆ ಮಾತೆಗೆ ಕಂತು ಹರನ ಕಾಂತೆಯಾದ ಧೀರ ಗೌರಿಗೆ ಓಂ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜೇಂದ್ರಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಚೈತನ್ಯಮಾಮಿ ಕರ್ಪೂರದೀಪಂ ನಿರಾಜಯಾಮಿ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. जय मंगलम जय नमः पार्वती पतेश्वर रमादेव जगतगुरु शंकरलिंग महाराज की जय सद्गुरु प्रभुलिंग महाराज की जय सद्गुरु सिद्धारूढ़ स्वामी महाराज की जय भगवती राजराजेश्वरी माता की जय अम्बाभवानी माता की जय सकल साधु संत महाराज की जय जय मंगलम जय नमः पार्वती पतेश्वर महादेव. होय का ಅಕ್ಕರ್ ಸ್ವಲ್ಪ ಮ್ಯಾಗ ಅವ್ರಿಗೆ ಹೇಳೋ ಪ್ಲೇಟಲ್ಲಿ ಇಡೋದು ಅದವ್ರಿಗೂ ಹೇಳೇನು ನಡಿ ತೋಡು ಮುಗ್ಗಿ ಬೇಡ್ಲತ್ತಾರೆ ಏನು ಬಿಡ್ಲತ್ತಾರ ಹೋಗಿ ಬಂದಿಲ್ಲ ಇಲ್ಲ